ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಫಿಫ್ತ್ ಚಾಪ್ಟರ್ ಆಫ್ ಇಂಡಿಯನ್ ಪಾಲಿಟಿ. ಸೊ ನಾವು ಇವತ್ತು ಲೆಜಿಸ್ಲೇಚರ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ನೋಡಿ, ಲೆಜಿಸ್ಲೇಚರ್ ಇಸ್ ದ ಲಾ ಮೇಕಿಂಗ್ ಬಾಡಿ ಆಫ್ ಇಂಡಿಯಾ. ಅಂದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಒಂದು ನಿಯಮನ ಸೃಷ್ಟಿ ಮಾಡ್ಬೇಕಂತ ಇದ್ದರೆ ಅಥವಾ ಯಾವುದೇ ಒಂದು ನಿಯಮನ ಚೇಂಜ್ ಮಾಡ್ಬೇಕಂತ ಇದ್ದರೆ, ರಿಮೂವ್ ಮಾಡ್ಬೇಕಂತ ಇದ್ದರೆ ಅದರ ಅನುಮತಿ ಕೊಡುದು ಲಾ ಮೇಕಿಂಗ್ ಅಥಾರಿಟಿ ಆಫ್ ಇಂಡಿಯಾ. ಅಂಡ್ ನೆನ್ಪಿಟ್ಕೊಳ್ಳಿ, ಸೆಂಟರ್ ಅಲ್ಲಿ ನಾವು ಇದನ್ನ ಪಾರ್ಲಿಮೆಂಟ್ ಅಂತ ಕರೀತೇವೆ. ಸೆಂಟರ್ ಅಲ್ಲಿ ಅಧಿಕಾರ ಇರೋದು ಪಾರ್ಲಿಮೆಂಟ್ ಹತ್ರ. ಸ್ಟೇಟ್ ಗಳಲ್ಲಿ ವಿ ಕಾಲ್ ಇಟ್ ಅ ಸ್ಟೇಟ್ ಲೆಜಿಸ್ಲೇಚರ್ಸ್. ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಕೆಲವೊಂದು ಸಬ್ಜೆಕ್ಟ್ಸ್ ಮೇಲೆ ಲಾ ಮಾಡುವಂತ ಅಥಾರಿಟಿ ಏನಿದೆ ಅದು ಸ್ಟೇಟ್ ಗಿರುತ್ತೆ, ಕೆಲವೊಂದು ಸೆಂಟರ್ ಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಆರ್ಮಿನ ತಗೊಳ್ಳಿ. ಆರ್ಮಿಯಲ್ಲಿ ಏನೇ ಚೇಂಜಸ್ ಆಗಬೇಕಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಡಿಸಿಷನ್ ತಗೊಳುತ್ತೆ. ಪೊಲೀಸ್ ಬಗ್ಗೆ ತಗೊಳ್ಳಿ, ಪೊಲೀಸ್ ಅಲ್ಲಿ ಏನೇ ಚೇಂಜಸ್ ಆಗಬೇಕಂತ ಇದ್ರೆ ಸ್ಟೇಟ್ ತಗೊಳುತ್ತೆ. ಸೊ ಏನ್ ಹೇಳ್ತಾ ಇದ್ದಾನೆ, ಲೆಜಿಸ್ಲೇಚರ್ ಇಸ್ ಪ್ರೈಮರಿಲಿ ಲಾ ಮೇಕಿಂಗ್ ಬಾಡಿ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ. ಸೆಕೆಂಡ್ ಒನ್, ಲೆಜಿಸ್ಲೇಚರ್ಗೆ ಇನ್ನೊಂದು ಫೀಚರ್ ಕೂಡ ಇದೆ, ದಟ್ ಈಸ್ ರೆಪ್ರೆಸೆಂಟೇಷನ್. ಇಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಲೆಜಿಸ್ಲೇಚರ್. ಇನ್ ವೆರಿ ಸಿಂಪಲ್ ಏನ್ ಹೇಳೋದಂದ್ರೆ, ಲೆಜಿಸ್ಲೇಚರ್ ಅಂದ್ರೆ ಏನು? ಸೆಂಟರ್ ಅಲ್ಲಿ ಎಂಪಿಗಳು, ಸ್ಟೇಟ್ ಅಲ್ಲಿ ಎಂಎಲ್ಎಗಳು. ನೆನ್ಪಿಟ್ಕೊಳ್ಳಿ, ಸೆಂಟರ್ ಅಲ್ಲಿ ಎಂಪಿಗಳು, ಸ್ಟೇಟ್ ಅಲ್ಲಿ ಎಂಎಲ್ಎಗಳು. ಅಂಡ್ ನಮ್ ರೀಜನ್ ಇರುತ್ತೆ, ನಾವು ಇರುವಂತ ಏರಿಯಾನ ಒಂದು ಕಾನ್ಸ್ಟಿಟ್ಯೂವೆನ್ಸಿ ಅಂತ ಕರಿತೇವೆ. ಕಾಲ್ ಇಟ್ ಆಸ್ ಕಾನ್ಸ್ಟಿಟ್ಯೂವೆನ್ಸಿ. ಕಾನ್ಸ್ಟಿಟ್ಯೂವೆನ್ಸಿ ಅಂದ್ರೆ ಏನು? ನೀವು ಯಾವ ಏರಿಯಾದಲ್ಲಿ ವೋಟ್ ಹಾಕ್ತಿರಲ್ವಾ, ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಂತ್ಕೊಳ್ತಾನೆ. ಆ ಪರ್ಟಿಕ್ಯುಲರ್ ರೀಜನ್ ನಾವು ಕಾನ್ಸ್ಟಿಟ್ಯೂವೆನ್ಸಿ ಅಂತ ಕರೀತೇವೆ. ಸೊ ಲೆಜಿಸ್ಲೇಚರ್ಗೆ ವಿ ಆರ್ ಸೆಂಡಿಂಗ್ ಅವರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ನಾವು ಒಬ್ಬನಿಗೆ ವೋಟ್ ಹಾಕಿ ಅವ್ರನ್ನ ಎಂಪಿ ಅಥವಾ ಎಂಎಲ್ಎ ಮಾಡಿ, ದೆನ್ ವಿ ಆರ್ ಸೆಂಡಿಂಗ್ ಹಿಮ್ ಟು ವೇರ್ ನಾವು ಲೆಜಿಸ್ಲೇಚರ್ ಆಸ್ ಅ ರೆಪ್ರೆಸೆಂಟೇಟಿವ್. ಸೊ ನಮ್ಮ ಮಾತುಗಳೇನಿದೆ, ನಮ್ಮ ಚರ್ಚೆಗಳೇನಿದೆ, ನಮ್ಮ ತೊಂದರೆಗಳೇನಿದೆ, ಆ ತೊಂದರೆಗಳನ್ನ ಸೆಂಟ್ರಲ್ ಗವರ್ನಮೆಂಟ್ ಮುಂದೆ ಅಥವಾ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಸ್ಟೇಟ್ ಗವರ್ನಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ ಇಡಕ್ಕೆ ನಾವು ಆಯ್ಕೆ ಮಾಡಿಕೊಳ್ಳುವಂತ ಒಬ್ಬ ನಾಯಕ ಅಥವಾ ಒಬ್ಬ ರೆಪ್ರೆಸೆಂಟೇಟಿವ್ ಏನಿದೆ, ದಿಸ್ ಈಸ್ ಆಲ್ಸೋ ದ ಟಾಸ್ಕ್ ಆಫ್ ಲೆಜಿಸ್ಲೇಚರ್. ನೆನ್ಪಿಟ್ಕೊಳ್ಳಿ, ಒಂದು ನಿಯಮನ ಸೃಷ್ಟಿ ಮಾಡುವಂತ ಅಧಿಕಾರ ಕೂಡ ಇದೆ ಲೆಜಿಸ್ಲೇಚರ್ಗೆ. ಎರಡನೇದು, ಲೆಜಿಸ್ಲೇಚರ್ ಅಲ್ಲಿ ಕುತ್ಕೊಂಡಿರುವಂತ ಎಂಪಿ ಅಥವಾ ಎಂಎಲ್ಎ ಆಗಿರ್ಲಿ, ಅವನು ನಿಮ್ಮ ಇಷ್ಟದಂತೆ ನಡ್ಕೋಬೇಕು, ನಿಮ್ಮ ಇಂಟ್ರೆಸ್ಟ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ದೀಸ್ ಆರ್ ದ ಟೂ ಪ್ರೈಮರಿ ಥಿಂಗ್ಸ್ ಲೆಜಿಸ್ಲೇಚರ್ ಟೇಕ್ಸ್ ಕೇರ್ ಆಫ್. ಆಯ್ತಾ? ನೆಕ್ಸ್ಟ್, ಇಂಡಿಯನ್ ಲೆಜಿಸ್ಲೇಚರ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಹತ್ರ ಟೂ ಹೌಸಸ್ ಇದೆ. ಅಂತ ಎರಡು ಮನೆ ಇದೆ ಪಾರ್ಲಿಮೆಂಟ್ ಅಲ್ಲಿ. ಸೆಂಟ್ರಲ್ ಪಾರ್ಲಿಮೆಂಟ್ ಬಗ್ಗೆ ಮಾತಾಡೋದಾದ್ರೆ, ಮೊದಲನೇದನ್ನ ನಾವು ಮೊದಲನೇದನ್ನ ನಾವು ಲೋಕಸಭಾ ಅಂತ ಕರಿತೇವೆ. ಎರಡನೇದನ್ನ ನಾವು ರಾಜ್ಯಸಭಾ ಅಂತ ಕರಿತೇವೆ. ನಾನು ಏನ್ ಹೇಳ್ತಾ ಇದ್ದೇನೆ, ಸೆಂಟರ್ ಅಲ್ಲಿ ಪಾರ್ಲಿಮೆಂಟ್ ಇದೆ, ಆಯ್ತಾ? ಪಾರ್ಲಿಮೆಂಟ್ ಇದೆ. ಆ ಪಾರ್ಲಿಮೆಂಟ್ ಅಲ್ಲಿ ಎರಡು ಮನೆ ಇದೆ, ಒಂದು ಲೋಕಸಭಾ, ಇನ್ನೊಂದು ರಾಜ್ಯಸಭಾ. ಇವಾಗ ಒಂದೇ ಪಾರ್ಲಿಮೆಂಟ್ ಗೆ ಎರಡು ಮನೆ ಇದ್ರೆ ನಾವು ಅದನ್ನ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ಅಂತ ಕರಿತೇವೆ. ಬೈ ಕ್ಯಾಮರಲ್ ಲೆಜಿಸ್ಲೇಚರ್. ಇವಾಗ ನೀವು ಕೇಳ್ಬೋದು, ಯಾಕೆ ಎರಡು ಹೌಸಸ್ ಬೇಕು ಅಂತ. ನೋಡಿ, ಭಾರತದಲ್ಲಿ 120 ಇಲ್ಲ 130 ಕೋಟಿ ಜನಸಂಖ್ಯೆ ಇದೆ. ಭಾರತದ ಜನಸಂಖ್ಯೆ 130 ಕೋಟಿ. ನೀವು ಲೋಕಸಭಾದಲ್ಲಿ ಮಾತಾಡೋದಾದ್ರೆ ಬರೀ 443 ಜನ, 543 ಮೆಂಬರ್ಸ್ ಇವಾಗ ಎಂಪಿಗಳಾಗಿದ್ದಾರೆ. ಲೋಕಸಭಾದಲ್ಲಿ ಕೇವಲ 543 ಜನಗಳೇನಿದ್ದಾರೆ ಎಂಪಿಗಳಿದ್ದಾರೆ. ಸೊ 543 ಜನ ಎಂಪಿಗಳು 130 ಕೋಟಿ ಜನರ ಕಷ್ಟಗಳನ್ನ ರೆಪ್ರೆಸೆಂಟ್ ಮಾಡಕ್ಕಾಗತ್ತಾ? ಆಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? 543 ಪೀಪಲ್ ಜಸ್ಟ್ ಇಫ್ ಯು ಹ್ಯಾವ್ ಒನ್ ಹೌಸ್. ನಮ್ಮ ದೇಶದಲ್ಲಿ ಬರೀ ಒಂದೇ ಮನೆ ಇದ್ದಿದ್ರೆ 543 ಜನ ಎಂಪಿಗಳನ್ನ ಕಳಿಸ್ಬೋದಿತ್ತು. ಇದರಿಂದ ಏನಾಗುತ್ತೆ, 543 ಜನ ಎಂಪಿಗಳು 130 ಕೋಟಿ ಜನನ ರೆಪ್ರೆಸೆಂಟ್ ಮಾಡ್ಬೇಕು. ಇದು ಕಷ್ಟ ಆಗತ್ತೆ. ಅದಕ್ಕೆ ನಾವ್ ಏನ್ ಮಾಡ್ತೇವೆ, ಇನ್ನೂ ಜಾಸ್ತಿ ಎಂಪಿಗಳು ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಮೋರ್ ದ ನಂಬರ್ ಆಫ್ ಎಂಪಿಸ್, ಜಾಸ್ತಿ ಎಂಪಿ ಇದ್ದಷ್ಟು ಜಾಸ್ತಿ ರೆಪ್ರೆಸೆಂಟೇಷನ್ ಇದ್ರೆ ಜಾಸ್ತಿ ಜನಕ್ಕೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋ ಅವಕಾಶ ಸಿಗತ್ತೆ ಅಂತ. ವಿ ಆಲ್ಸೋ ಹ್ಯಾವ್ ರಾಜ್ಯಸಭಾ. ರಾಜ್ಯಸಭಾದಲ್ಲಿ ಕೂಡ ಎಂಪಿಗಳಿದ್ದಾರೆ. ಸೊ ಲೋಕಸಭಾ ಪ್ಲಸ್ ರಾಜ್ಯಸಭಾ ಇಬ್ರು ಕೂಡ ಎಂಪಿಗಳೇ. ಇದ್ರಿಂದ ಏನಾಗುತ್ತೆ, ರೆಪ್ರೆಸೆಂಟೇಷನ್ ಏನಿದೆ ಜಾಸ್ತಿ ಆಗತ್ತೆ, ಡೈವರ್ಸಿಟಿ ಜಾಸ್ತಿ ಆಗತ್ತೆ. ಪ್ರತಿಯೊಂದು ಧರ್ಮದಿಂದ, ಪ್ರತಿಯೊಂದು ಜಾತಿಯಿಂದ, ಪ್ರತಿಯೊಂದು ಮತದಿಂದ, ಹೆಂಗಸರಿಂದ, ಗಂಡಸರಿಂದ, ಮಕ್ಕಳಿಂದ, ಪ್ರತಿಯೊಬ್ಬರಿಗೂ ಒಂದು ರೆಪ್ರೆಸೆಂಟೇಷನ್ ಕೂಡ ಅವಕಾಶ ಸಿಗುತ್ತೆ. ಟ್ರೈಬಲ್ಸ್ ಗಾಗಿರ್ಬೋದು, ಶೆಡ್ಯೂಲ್ ಕಾಸ್ಟ್ ಗಾಗಿರ್ಬೋದು, ದಲಿತ್ ಗಾಗಿರ್ಬೋದು, ಏನಿದೆ ಅಲ್ವಾ. ಸೊ ದ ಮೋರ್ ದ ನಂಬರ್ ಆಫ್ ಎಂಪಿಸ್ ವಿ ಹ್ಯಾವ್, ಮೋರ್ ಕೈಂಡ್ ಆಫ್ ರೆಪ್ರೆಸೆಂಟೇಷನ್ ವಿ ಹ್ಯಾವ್. ಇದಿರತ್ತೆ, ಡೈವರ್ಸಿಟಿ ಇರತ್ತೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೋಸ್ಕರ ಯಾವ ದೇಶದಲ್ಲಿ ಜಾಸ್ತಿ ಪಾಪ್ಯುಲೇಷನ್ ಇರುತ್ತೋ ಅಂತ ದೇಶದಲ್ಲಿ ಬೈ ಕ್ಯಾಮರಲ್ ಲೆಜಿಸ್ಲೇಚರ್ ನೀವು ನೋಡ್ತೀರಾ. ಅಂಡ್ ಬೆಸ್ಟ್ ಎಕ್ಸಾಂಪಲ್ USA. ಅಲ್ಲಿ ಕೂಡ ಲೋವರ್ ಹೌಸ್ ಇದೆ, ಅಪ್ಪರ್ ಹೌಸ್ ಇದೆ. ಇವನ್ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ ಇಂಗ್ಲೆಂಡ್, ಅಲ್ಲಿ ಕೂಡ ಲೋವರ್ ಹೌಸ್ ಇದೆ, ಅಪ್ಪರ್ ಹೌಸ್ ಇದೆ. ಭಾರತದಲ್ಲಿ ಕೂಡ ಲೋವರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಎರಡೂ ಕೂಡ ಇದೆ. ಆಯ್ತಾ? ನೆಕ್ಸ್ಟ್, ದ ನೆಕ್ಸ್ಟ್ ಥಿಂಗ್ ವಿ ಶುಡ್ ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ, ಲೋಕಸಭೆಗೆ ಬರುವಂತ ಎಂಪಿಗಳಿದಾರಲ್ವಾ, ಇವ್ರನ್ನ ನಾವು ಎಲೆಕ್ಟ್ ಮಾಡಿ ಕಳಿಸ್ತೇವೆ. ದೀಸ್ ಪೀಪಲ್ ಆರ್ ಎಲೆಕ್ಟೆಡ್. ನಾವು ನಮ್ಮ ಕೈಯಾರೆ ಸ್ವತಃ ವೋಟ್ ಹಾಕಿ ಗೆಲ್ಲಿಸುವಂತ ಎಂಪಿಗಳು. ಓಕೆ. ಅಂಡ್ ಅದೇ ನೀವು ರಾಜ್ಯಸಭಾ ವಿಷಯಕ್ಕೆ ಬಂದ್ರೆ, ರಾಜ್ಯಸಭೆಗೆ ನಾವು ವೋಟ್ ಹಾಕಿ ಕಳ್ಸಲ್ಲ. ವಿ ಡೋಂಟ್ ಹ್ಯಾವ್ ದಟ್ ಅಥಾರಿಟಿ. ಇನ್ಸ್ಟೆಡ್ ಆಫ್ ದಟ್ ಏನ್ ಮಾಡ್ತೇವೆ, ನಾವು ನಮ್ಮ ಸ್ಟೇಟ್ ಗಳಿಗೆ ಎಂಎಲ್ಎಗಳನ್ನ ಎಲೆಕ್ಟ್ ಮಾಡ್ಕೊಳ್ತೇವಲ್ವಾ, ಆ ಎಂಎಲ್ಎಗಳು ನಮಗೋಸ್ಕರ ಇಂಡೈರೆಕ್ಟ್ ಆಗಿ ರಾಜ್ಯಸಭಾ ಎಂಪಿಗಳನ್ನ ಎಲೆಕ್ಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ,
ಲೋಕಸಭಾ ಎಂಪಿಗಳಿಗೆ ನಾವು ವೋಟ್ ಹಾಕಿ ಕಳಿಸ್ತೇವೆ, ರಾಜ್ಯಸಭಾ ಎಂಪಿಗಳನ್ನ ನಾವು ವೋಟ್ ಮಾಡಿರುವಂತ MLA ಸ್ಟೇಟ್ ಗವರ್ನಮೆಂಟ್ ಚೀಫ್ ಮಿನಿಸ್ಟರ್ ಅವರೆಲ್ಲ ಏನ್ ಬರ್ತಾರೆ, ಆ MLA ಅವರು ನಮಗೋಸ್ಕರ ರಾಜ್ಯಸಭೆಗೆ ಎಂಪಿಗಳನ್ನ ವೋಟ್ ಮಾಡಿ ಕಳಿಸ್ತಾರೆ. ಇದರಲ್ಲಿ ನಮ್ದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರಲ್ಲ. ಓಕೆ, ಇದೊಂದು. ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಇನ್ನು ವೆರಿ ಇಂಪಾರ್ಟೆಂಟ್, ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಸ್ಟೇಟ್ಸ್ ಅಲ್ಲಿ ಕೂಡ ಇರತ್ತೆ. ಸ್ಟೇಟ್ ಅಂದ್ರೆ ರಾಜ್ಯದಲ್ಲಿ ಕೂಡ 2 ಮನೆ ಇರ್ಬೋದು. ನಮ್ಮದ್ರಲ್ಲಿ ವಿಧಾನಸೌಧ, ವಿಧಾನ ಪರಿಷತ್ ಅಂತ ಏನ್ ಕರಿತೇವೆ, MLA ಮತ್ತೆ MLC ಅಂತ ಏನ್ ಕರಿತೇವಲ್ವಾ, ಇದು ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇನ್ ದ ಸ್ಟೇಟ್. ಇದು ಕೂಡ ಅಲೋಡ್. ಓಕೆ, ಇದು ಕೂಡ ಅಲೋಡ್. ಅಂಡ್ ನೆನ್ಪಿಟ್ಕೊಳ್ಳಿ, ನಮ್ಮ ದೇಶದಲ್ಲಿ ಒಟ್ಟು 6 ರಾಜ್ಯಗಳಿವೆ. ದೇರ್ ಆರ್ 6 states which have bicameral legislature. ಒಂದು ಕರ್ನಾಟಕ ಇದೆ, ಕರ್ನಾಟಕದಲ್ಲಿ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇದೆ. ಜೊತೆಗೆ ಆಂಧ್ರ ಪ್ರದೇಶ್ ಇದೆ, ತೆಲಂಗಾಣ ಇದೆ. ನೆನ್ಪಿಟ್ಕೊಳ್ಳಿ, ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣದಲ್ಲಿ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇದೆ. ಜೊತೆಗೆ ಇನ್ನು ಮುಂದೆ ಹೋದ್ರೆ ಕರ್ನಾಟಕ ಮೇಲ್ಗಡೆ ಮಹಾರಾಷ್ಟ್ರ ಏನಿದೆ, ನಮ್ ಜೊತೆ ಯಾವಾಗ್ಲೂ ಏನ್ ಜಗಳ ಆಗ್ತಿರುತ್ತೆ, ಮಹಾರಾಷ್ಟ್ರದಲ್ಲಿ ಕೂಡ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ ಇದೆ. ಆಮೇಲೆ ಉತ್ತರ ಪ್ರದೇಶ್ ಮತ್ತೆ ಬಿಹಾರ್, ಈ 5 ರಾಜ್ಯಗಳೇನಿದೆ ವಿ ಹ್ಯಾವ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್. ಯಾಕೆ ಅಂತ ಕೇಳಿದ್ರೆ ವೆರಿ ಸಿಂಪಲ್, ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ, ಇವನ್ ಸ್ಟೇಟ್ ಅಲ್ಲಿ ಕೂಡ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ನಮ್ಗೆ ಜಾಸ್ತಿ MLA ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ಸೊ ನಾವು ಅವ್ರನ್ನ MLAs ಅಂತ ಕರೆಯಲ್ಲ, ನಾವು ಅವ್ರನ್ನ MLCs ಅಂತ ಕರಿತೇವೆ, ಮೆಂಬರ್ಸ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಆಯ್ತಾ? ಸೊ ನೆನ್ಪಿಟ್ಕೊಳ್ಳಿ, ಸೆಂಟರ್ ಅಲ್ಲಿ 2 MPಗಳೇ, ಬಟ್ ಸ್ಟೇಟ್ ಅಲ್ಲಿ ಎಲೆಕ್ಟ್ ಆಗೋರ್ನ, ಜನ ವೋಟ್ ಹಾಕೋರ್ನ ನಾವು MLAಗಳಂತ ಕರಿತೇವೆ. ಇಂಡೈರೆಕ್ಟ್ಲಿ ಎಲೆಕ್ಟ್ ಆಗೋರ್ನ ನಾವು MLC ಅಂತ ಕರಿತೇವೆ. ಅಂಡ್ ಹೌ ಮೆನಿ ಸ್ಟೇಟ್ಸ್ ಆರ್ ಬೈ ಕ್ಯಾಮ್ರಲ್ ಲೆಜಿಸ್ಲೇಚರ್ಸ್? 6. ಯಾವ್ಯಾವುದು? ಕರ್ನಾಟಕ, ಆಂಧ್ರ ಪ್ರದೇಶ್, ತೆಲಂಗಾಣ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್ ಮತ್ತೆ ಬಿಹಾರ್. ಇವಾಗ ರಾಜ್ಯಸಭಾ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ನೋಡಿ, ರಾಜ್ಯಸಭಾನ ನಾವು ಅಪ್ಪರ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕರಿತೇವೆ. ರಾಜ್ಯಸಭಾನ ನಾವು ಅಪ್ಪರ್ ಹೌಸ್ ಅಂತ ಪಾರ್ಲಿಮೆಂಟ್ ಅಂತ ಕರಿತೇವೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹೌಸ್ ಆಫ್ ಸ್ಟೇಟ್ಸ್. ಇದನ್ನ ನಾವು ಹೌಸ್ ಆಫ್ ಸ್ಟೇಟ್ಸ್ ಅಂತ ಕೂಡ ಕರಿತೇವೆ. ಹೌಸ್ ಆಫ್ ಸ್ಟೇಟ್ಸ್ ಯಾಕೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಲೋಕಸಭಾದಲ್ಲಿ ಇರುವಂತ ಎಂಪಿಗಳೇನಿದ್ದಾರೆ ಅಲ್ಲಿ ಒಂದು ಪಾರ್ಟಿ ಮೆಜಾರಿಟಿಯಲ್ಲಿ ಇರುತ್ತೆ. ಬಿಜೆಪಿ ಮೆಜಾರಿಟಿಯಲ್ಲಿ ಇರೋದ್ರಿಂದ ಇವಾಗ ನರೇಂದ್ರ ಮೋದಿ ಅವ್ರ ಗವರ್ನಮೆಂಟ್ ಓಡ್ತಾ ಇದೆ. ಕಾಂಗ್ರೆಸ್ ಮೆಜಾರಿಟಿ ಇದ್ದಿದ್ರೆ ರಾಹುಲ್ ಗಾಂಧಿ ಅವ್ರ ಗವರ್ನಮೆಂಟ್ ಓಡ್ತಾ ಇತ್ತು. ಅದೇ ತರ ಆಮ್ ಆದ್ಮಿ ಪಾರ್ಟಿದ ಮೆಜಾರಿಟಿ ಇದ್ದಿದ್ರೆ ಕೇಜ್ರಿವಾಲ್ ಅವ್ರ ಗವರ್ನಮೆಂಟ್ ಓಡ್ತಾ ಇತ್ತು. ಸೊ ಲೋಕಸಭಾದಲ್ಲಿ ಏನಾಗುತ್ತೆ, ಜನರಲಿ ಪೀಪಲ್ಸ್ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡಲ್ಲ, ಒಂದು ಪಾರ್ಟಿ ಇಂಟ್ರೆಸ್ಟ್ ನ ಪ್ರೊಟೆಕ್ಟ್ ಮಾಡ್ತಾರೆ. ಅದನ್ನ ಟ್ಯಾಕಲ್ ಮಾಡಕ್ಕೋಸ್ಕರನೇ ಹೌಸ್ ಆಫ್ ಸ್ಟೇಟ್ಸ್ ಆರ್ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ರಾಜ್ಯಸಭಾನ ಸೃಷ್ಟಿ ಮಾಡ್ತಾರೆ. ವಾಟ್ ಈಸ್ ದ ಟಾಸ್ಕ್ ಆಫ್ ರಾಜ್ಯಸಭಾ? ರಾಜ್ಯಸಭಾ ಟಾಸ್ಕ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡೋದಲ್ಲ, ನಮ್ಮ ರಾಜ್ಯಕ್ಕೆ ಇದರಿಂದ ಒಳ್ಳೇದಾಗತ್ತ ಕೆಟ್ಟದಾಗತ್ತ, ಅಂದ್ರೆ ಕರ್ನಾಟಕದಲ್ಲಿರುವಂತ ಜನಕ್ಕೆ ಒಳ್ಳೇದಾಗತ್ತ ಕೆಟ್ಟದಾಗತ್ತ, ಆಂಧ್ರ ಪ್ರದೇಶದಲ್ಲಿ ಇರುವಂತ ಜನಕ್ಕೆ ಒಳ್ಳೇದಾಗತ್ತ ಕೆಟ್ಟದಾಗತ್ತ, ಅಥವಾ ಪ್ರತಿಯೊಂದು ರಾಜ್ಯಕ್ಕೆ ಆ ರಾಜ್ಯಗಳಿಗೆ ತೊಂದರೆ ಆಗತ್ತ ಇಲ್ವಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ರಾಜ್ಯಸಭಾಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಪ್ರೊಟೆಕ್ಟರ್ ಆಫ್ ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ಸ್ ಅಂತ ಕೂಡ ಕರಿತೇವೆ. ನಿಮ್ಮ ರಾಜ್ಯದ ಆಸೆ ಆಕಾಂಕ್ಷೆಗಳೇನಿವೆ, ಈ ಗವರ್ನಮೆಂಟ್ ಮಾಡುವಂತ ಪಾಲಿಸಿಯಿಂದ ನಿಮ್ಮ ರಾಜ್ಯಕ್ಕೆ ಏನಾದ್ರು ತೊಂದರೆ ಆಗತ್ತಾ ಅಂತ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಕೊಡೋಕೋಸ್ಕರ ಕೌನ್ಸಿಲ್ ಆಫ್ ಸ್ಟೇಟ್ಸ್ ನಮ್ಮ ರಾಜ್ಯಸಭಾ ಇದೆ. ಸೊ ರಾಜ್ಯಸಭಾದ ಪ್ರೈಮರಿ ಏನು, ರೆಪ್ರೆಸೆಂಟ್ಸ್ ದ ಸ್ಟೇಟ್ಸ್ ಆಫ್ ಇಂಡಿಯಾ ಆರ್ ರೆಪ್ರೆಸೆಂಟ್ಸ್ ದ ಪೀಪಲ್ಸ್ ಆಫ್ ಅ ಪರ್ಟಿಕ್ಯುಲರ್ ಸ್ಟೇಟ್ಸ್ ಆಫ್ ಇಂಡಿಯಾ. ಆಯ್ತಾ? ಅಂಡ್ ಇದನ್ನ ಇಂಡೈರೆಕ್ಟ್ ಆಗಿ ಎಲೆಕ್ಟ್ ಮಾಡ್ತಾರೆ. ಆಸ್ ಐ ಟೋಲ್ಡ್, ನಾವ್ ಇದಕ್ಕೆ ವೋಟ್ ಹಾಕಲ್ಲ, ನಾವು ವೋಟ್ ಮಾಡಿರುವಂತ MLAಗಳು ಇದನ್ನ ಪಿಕ್ ಮಾಡ್ಕೊಳ್ತಾರೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್. ಅಂಡ್ ನೆಕ್ಸ್ಟ್ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ MP ಆಫ್ ರಾಜ್ಯಸಭಾ MP ಗೆ ಎಕ್ಸ್ಪೈರಿ ಡೇಟ್ 6 ವರ್ಷ. ಎವ್ರಿ 6 years ಇಲ್ಲಿ ರಿಟೈರ್ ಆಗ್ತಾರೆ. ಆಯ್ತಾ? ಎವ್ರಿ 6 years ನೀವು ಒಂದು ಸಲ ರಾಜ್ಯಸಭಾ MP ಆಗಿ ಎಲೆಕ್ಟ್ ಆದ್ರೆ ನಿಮ್ಮ ಡ್ಯೂಟಿ ಟೈಮ್ ಪೀರಿಯಡ್ ಏನಿದೆ, ಇಟ್ ಈಸ್ ಫಾರ್ 6 years. ಅಂಡ್ ಪ್ರತಿ 2 ವರ್ಷಕ್ಕೆ, ಫಾರ್ ಎವ್ರಿ 2 years, ಪ್ರತಿ 2 ವರ್ಷಕ್ಕೆ 1/3 ಸ್ಟ್ರೆಂತ್ ಆಫ್ ರಾಜ್ಯಸಭಾದ ಒಟ್ಟು 1/3 ಭಾಗ MPಗಳೇನಿದ್ದಾರೆ ಅವರು ರಿಟೈರ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ದೇ ರಿಟೈರ್ ಎವ್ರಿ 2 years. ಅಂದ್ರೆ 300 ಜನ ಇದ್ರೆ ಇನ್ನು 2 ವರ್ಷ ಆದ್ಮೇಲೆ 100 ಜನ ರಿಟೈರ್ ಆಗ್ತಾರೆ. ಈ ಕಾನ್ಸೆಪ್ಟ್ ಕೂಡ ಇದೆ ಟು ಕೀಪ್ ಆನ್ ಕ್ರಿಯೇಟಿಂಗ್ ದ ಪ್ಲೇಸ್. ಅಂಡ್ ನೆಕ್ಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಒಂದೇ ಸಲ ಪ್ರತಿಯೊಬ್ರು ರಿಟೈರ್ ಆಗಲ್ಲ. ಬಿಕಾಸ್ ರಾಜ್ಯಸಭಾನ ನಾವು ಪರ್ಮನೆಂಟ್ ಹೌಸ್ ಅಂತ ಕರಿತೇವೆ. ಪರ್ಮನೆಂಟ್ ಹೌಸ್ ಅಂದ್ರೆ ಇದು ಯಾವಾಗ್ಲೂ ಡ್ಯೂಟಿಯಲ್ಲಿ ಇರಬೇಕು. ದಿಸ್ ಕ್ಯಾನ್ ನಾಟ್ ಬಿ ಡಿಸಾಲ್ವ್ಡ್. ಸೊ ರಾಜ್ಯಸಭಾನ ಡಿಸಾಲ್ವ್ ಮಾಡುವಂತ ಅಧಿಕಾರ ಇಲ್ಲ. ಸೊ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ರಾಜ್ಯಸಭಾ ಇಸ್ ಆಲ್ವೇಸ್ ರನ್ನಿಂಗ್. ನೆನ್ಪಿಟ್ಕೊಳ್ಳಿ, ರಾಜ್ಯಸಭಾ ಯಾವತ್ತು ಡಿಸಾಲ್ವ್ ಆಗಲ್ಲ. ದಿಸ್ ಇಸ್ ದ ಪರ್ಮನೆಂಟ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಅಂತ ಕೂಡ ಕರಿತೇವೆ. ನೆಕ್ಸ್ಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ರಾಜ್ಯಸಭಾದಲ್ಲಿ ಎಲೆಕ್ಟ್ ಆಗುವಂತ ಎಂಪಿಗಳೇನಿದ್ದಾರೆ, ಇವ್ರಿಗೆ ನಾವು ಯಾವುದೇ ಕಾರಣಕ್ಕೂ ವೋಟ್ ಹಾಕಲ್ಲ. ದೀಸ್ ಆರ್ ಪಿಕ್ಡ್ ಅಪ್ ಬೈ ದ ಎಲೆಕ್ಟೆಡ್ MLAs ಆಫ್ ದ ಸ್ಟೇಟ್. ಇದನ್ನ ಮಾತ್ರ ಮರಿಬಾರ್ದು. ಜೊತೆಗೆ ರಾಜ್ಯಸಭಾದಲ್ಲಿ 12 MPs ಇರ್ತಾರೆ. ದೇರ್ ಆರ್ 12 ಸೀಟ್ಸ್ ಇನ್ ರಾಜ್ಯಸಭಾ. ನೆನ್ಪಿಟ್ಕೊಳ್ಳಿ, there are 12 seats in Rajya Sabha who are directly nominated by the president. Nominated ಅಂದ್ರೆ ಏನು, ಪ್ರೆಸಿಡೆಂಟ್ ಅವರು ಕೆಲವೊಂದು MPಗಳನ್ನ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಾಳೆನೆ ದ್ರೌಪದಿ ಮುರ್ಮು ಅವರು, ಓ ಪವನ್ ಹೋಗಪ್ಪ ನೀನ್ ರಾಜ್ಯಸಭಾ MP ಆಗಂದ್ರೆ ಐ ಆಮ್ ದ MP ಆಫ್ ರಾಜ್ಯಸಭಾ, ಐ ಕ್ಯಾನ್ ಬಿ ಡೈರೆಕ್ಟ್ಲಿ ನಾಮಿನೇಟೆಡ್ ಬೈ ದ ಪ್ರೆಸಿಡೆಂಟ್.
ಯಾರು ವೋಟ್ ಹಾಕ್ಬೇಕಂತ ಇಲ್ಲ, ಯಾರು ತಮ್ಮ ಕನ್ಸೆಂಟ್ ಕೊಡ್ಬೇಕಂತಲ್ಲ. ಈ ತರ ಕೂಡ ನಾವು ಜನನ ರಾಜ್ಯಸಭೆಗೆ ಕಳಿಸಿ ಕೊಡಬಹುದು. ಆಯ್ತಾ? ಇವಾಗ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಬಗ್ಗೆ ಮಾತಾಡೋಣ. ಪಾರ್ಲಿಮೆಂಟ್ ಏನೇನ್ ಕೆಲಸ ಮಾಡತ್ತೆ ಅಂತ ನೋಡಿ. ಜನರಲಿ ಪಾರ್ಲಿಮೆಂಟ್ ಕೆಲಸ ಅಂದ್ಕೊಳ್ಳಿ ಏನಾಗುತ್ತೆ, ದ ಫಸ್ಟ್ ಥಿಂಗ್ ಯು ಪೀಪಲ್ ನೋ ಇಸ್ ಡೆಫಿನೆಟ್ಲಿ ಲಾ ಮೇಕಿಂಗ್. ನಿಯಮಗಳನ್ನ ಸೃಷ್ಟಿ ಮಾಡುವಂತ ಅಧಿಕಾರ ಏನಿದೆ ಅದು ನಮ್ಮ ಪಾರ್ಲಿಮೆಂಟ್ ಇದೆ, ಸಂವಿಧಾನಕ್ಕಿದೆ. ಫಾರ್ ಎಕ್ಸಾಂಪಲ್, ನಾಳೆಯಿಂದ ಕರೆಂಟ್ ಬಿಲ್ ರೇಟ್ ಜಾಸ್ತಿ ಆಗ್ಬೇಕು, ಟ್ಯಾಕ್ಸ್ ರೇಟ್ ಜಾಸ್ತಿ ಆಗ್ಬೇಕು, ಅಥವಾ ಹುಡುಗಿರ ಮದುವೆಯ ವಯಸ್ಸು ಏನಿದೆ ಅದು 21 ವರ್ಷ ಆಗ್ಬೇಕು, ಈ ತರ ಡಿಸಿಷನ್ಸ್ ತಗೊಳ್ಳೋ ಪವರ್ ಏನಿದೆ ದಟ್ ಈಸ್ ಟೇಕನ್ ಬೈ ದ ಪಾರ್ಲಿಮೆಂಟ್. ಹಳೆ ಕಾಲದಲ್ಲಿ ರಾಜ ಮಹಾರಾಜರು ತಗೊಳ್ತಾ ಇದ್ರು, ಇವಾಗ ಪಾರ್ಲಿಮೆಂಟ್ ತಗೊಳತ್ತೆ. ಇಟ್ಸ್ ಡೆಮೋಕ್ರಸಿ ಅಲ್ವಾ? ಡೆಮೋಕ್ರಸಿ. ಪೀಪಲ್ ಮೇಕ್ ದ ಡಿಸಿಷನ್ ಸಿನ್ಸ್ ದೇ ಆರ್ ದ ಎಲೆಕ್ಟೆಡ್ ಮೆಂಬರ್ಸ್. ನಾವು ಎಲೆಕ್ಟ್ ಮಾಡಿ ಕಳಿಸಿರುವಂತ ರೆಪ್ರೆಸೆಂಟ್ ಆಗಿರೋದ್ರಿಂದ ಅವ್ರು ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಅದನ್ನ ಜನಾನೇ ತಗೊಂಡಿದ್ದಾರೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ರನ್ ಆಗತ್ತೆ. ಸೆಕೆಂಡ್ ಒನ್, ಲೆಜಿಸ್ಲೇಟಿವ್ ಫಂಕ್ಷನ್ ಕೂಡ ಇದೆ. ಲೆಜಿಸ್ಲೇಟಿವ್ ಫಂಕ್ಷನ್, ಒಂದು ಲಾ ಮೇಕಿಂಗ್, ಇನ್ನೊಂದು ಲೆಜಿಸ್ಲೇಚರ್. ಲೆಜಿಸ್ಲೇಚರ್ ಅಂದ್ರೇನು? ನಮ್ಮ ದೇಶದ ಪಾರ್ಲಿಮೆಂಟ್ ಆಗಿ ಕೂಡ ಇದು ವರ್ಕ್ ಮಾಡುತ್ತೆ. ಲೆಜಿಸ್ಲೇಚರ್ ಅಂಡ್ ಲಾ ಮೇಕಿಂಗ್ ಏನು ಡಿಫ್ರೆನ್ಸ್ ಇರಲ್ಲ, ಒಂದೇ ತರ ಇರತ್ತೆ. ಈಗ ಥರ್ಡ್ ಒನ್ ಬಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್, ಕಂಟ್ರೋಲ್ಸ್ ಎಕ್ಸಿಕ್ಯೂಟಿವ್. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಕಂಟ್ರೋಲ್ಸ್ ಎಕ್ಸಿಕ್ಯೂಟಿವ್. ಎಕ್ಸಿಕ್ಯೂಟಿವ್ ಯಾರು ಅಂತ ಕೇಳಿದ್ರೆ, ಹೂ ಇಸ್ ಎಕ್ಸಿಕ್ಯೂಟಿವ್ ಅಂತ ನೀವು ಕೇಳೋದಾದ್ರೆ, ಎಕ್ಸಿಕ್ಯೂಟಿವ್ ಇಸ್ ನಥಿಂಗ್ ಬಟ್ ದ ಗವರ್ನಮೆಂಟ್. ನೆನ್ಪಿಟ್ಕೊಳ್ಳಿ, ಎಕ್ಸಿಕ್ಯೂಟಿವ್ ಅಂದ್ರೆ ಏನು? ಗವರ್ನಮೆಂಟ್. ಈಗ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಬಿಜೆಪಿ ಏನಿದೆ ಅಲ್ವಾ, ದಟ್ ಈಸ್ ದ ಎಕ್ಸಿಕ್ಯೂಟಿವ್, ದ ವರ್ಕಿಂಗ್ ಮಷಿನರಿ. ಇವಾಗ ಏನಾಗುತ್ತೆ, ಬಿಜೆಪಿ ಗವರ್ನಮೆಂಟ್ ತನಗೆ ಇಷ್ಟ ಬಂದಂಗೆ ಕೆಲಸ ಮಾಡಕ್ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾಳೆ ನರೇಂದ್ರ ಮೋದಿ ಅವ್ರು ಹೇಳ್ಬೋದು ದಟ್ ಫ್ರಮ್ ಟುಮಾರೋ ಎವ್ರಿ ಒನ್ ಆರ್ ಹಿಂದೂಸ್, ನಾಳೆಯಿಂದ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾನೆ. ಅಥವಾ ನಾಳೆ ರಾಹುಲ್ ಗಾಂಧಿ ಅವ್ರು ಬಂದು ಹೇಳ್ಬೋದು ದಟ್ ಫ್ರಮ್ ಟುಮಾರೋ, ನಾಟ್ ರಾಹುಲ್ ಗಾಂಧಿ, ಹೆಸರು ತಗೊಳ್ಳೋದು ಬೇಡ, ಒಂದು ಪೊಲಿಟಿಕಲ್ ಪಾರ್ಟಿ ಬಂತು, ಎಕ್ಸ್ ಅನ್ನೋ ಪೊಲಿಟಿಕಲ್ ಪಾರ್ಟಿ, ಇವರು ತಮ್ಮ ಇಷ್ಟ ಬಂದಂಗೆ ಖರ್ಚು ಮಾಡ್ತಾ ಇದ್ದಾರೆ, ಇಷ್ಟ ಬಂದಂಗೆ ಸ್ಕೀಮ್ಸ್ ನ ತಗೋ ಬರ್ತಿದ್ದಾರೆ, ಇಷ್ಟ ಬಂದಂಗೆ ಏನೇನೋ ಮಾಡ್ತಾವ್ರೆ, ಯಾರು ಅವ್ರನ್ನ ಕೇಳೋ ಹಾಗೆ ಇಲ್ಲ. ಲಗಾಮು ಬಿಟ್ಟಿರುವಂತ ಕುದುರೆ ಅಂತ ಇಟ್ಕೊಳ್ಳಿ, ಅಶ್ವಮೇಧ ತರ ಕುದುರೆ ಓಡ್ತಾನೆ ಇರತ್ತೆ ಹೇಗ್ ಬೇಕೋ ಹಾಗೆ. ಯಾವಾಗ ಅದ್ರ ಕತ್ತಿಗೆ ಒಂದು ಲಗಾಮ್ ಹಾಕ್ತಿರಲ್ವಾ ಅದು ಕಂಟ್ರೋಲ್ ಬರುತ್ತೆ. ಆ ತರ ಓಡುತ್ತಿರುವಂತ ಕುದುರೆ ಈ ಎಕ್ಸಿಕ್ಯೂಟಿವ್ ಏನಿದೆ ಅದರ ಲಗಾಮ್ ಅಂತ ಏನ್ ಕರಿತೇವೆ ಅದನ್ನ ಇಟ್ಕೊಂಡಿರೋದು ಲೆಜಿಸ್ಲೇಚರ್. ಅಂದ್ರೆ ಲೆಜಿಸ್ಲೇಚರ್ ಹ್ಯಾಸ್ ಆಲ್ ದ ಪವರ್ ಟು ಕ್ವೆಶ್ಚನ್ ದ ಗವರ್ನಮೆಂಟ್. ಸರ್ಕಾರ ಏನೇ ಮಾಡಿದ್ರು ಕೂಡ ಅವ್ರನ್ನ ಕರೆಸಿ ಪ್ರಶ್ನೆ ಮಾಡುವಂತ ಅಧಿಕಾರ ಏನಿದೆ ಅದು ಎಕ್ಸಿಕ್ಯೂಟಿವ್ ಲೆಜಿಸ್ಲೇಚರ್ ಇರುತ್ತೆ. ಸೊ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ, ಲೆಜಿಸ್ಲೇಚರ್ ಇನ್ನೊಂದು ಇಂಪಾರ್ಟೆಂಟ್ ಟಾಸ್ಕ್ ಏನು, ಕಂಟ್ರೋಲಿಂಗ್ ದ ಎಕ್ಸಿಕ್ಯೂಟಿವ್. ಗವರ್ನಮೆಂಟ್ ನ ಕಂಟ್ರೋಲ್ ಮಾಡುವಂತ ಪವರ್ ಏನಿದೆ ಅದು ಕೂಡ ನಮ್ಮ ಲೆಜಿಸ್ಲೇಚರ್ ಹತ್ರ ಇರುತ್ತೆ. ನಾಲ್ಕನೇದು ಫಿನಾನ್ಷಿಯಲ್ ಫಂಕ್ಷನ್ಸ್. ಫಿನಾನ್ಷಿಯಲ್ ಫಂಕ್ಷನ್ಸ್ ಏನೆಂದ್ರು ಹಣಕ್ಕೆ ಸಂಬಂಧಪಟ್ಟಂತ ಡಿಸಿಷನ್ಸ್, ಹಣಕ್ಕೆ ಸಂಬಂಧಪಟ್ಟ. ನೆನ್ಪಿಟ್ಕೊಳ್ಳಿ, ಇಫ್ ಎನಿಥಿಂಗ್ ಇಸ್ ರಿಲೇಟೆಡ್ ಟು ಮನಿ, ದುಡ್ಡಿನ ವಿಷಯಕ್ಕೆ ಯಾವುದೇ ಒಂದು ಡಿಸಿಷನ್ ತಗೋಬೇಕಂತ ಇದ್ರು ಕೂಡ ದಟ್ ಕ್ಯಾನ್ ಓನ್ಲಿ ಬಿ ಟೇಕನ್ ಬೈ ಲೋಕಸಭಾ. ರಾಜ್ಯಸಭಾ ಇದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಹಣಕ್ಕೆ ಸಂಬಂಧಪಟ್ಟಂತ ಏನೇ ಡಿಸಿಷನ್ ತಗೊಂಡ್ರು ಕೂಡ ಬರೀ ಲೋಕಸಭಾ ತಗೊಳತ್ತೆ. ಫಸ್ಟ್ ಒನ್. ಸೊ ಫಿನಾನ್ಷಿಯಲ್ ಫಂಕ್ಷನ್ಸ್ ಅಲ್ಲಿ ಏನ್ ಬರುತ್ತೆ, ಫಾರ್ ಎಕ್ಸಾಂಪಲ್ ನಾಳೆ ಟ್ಯಾಕ್ಸ್ ರೇಟ್ ಜಾಸ್ತಿ ಮಾಡ್ಬೇಕು, ಟ್ಯಾಕ್ಸ್ ರೇಟ್ ಕಮ್ಮಿ ಮಾಡ್ಬೇಕು, ಬಜೆಟ್ ನ ಪಾಸ್ ಮಾಡ್ಬೇಕು, ಇದರ ಡಿಸಿಷನ್ಸ್ ಏನಿರುತ್ತೆ. ದುಡ್ಡಿಗೆ ಸಂಬಂಧಪಟ್ಟಂತ ಏನೇ ಡಿಸಿಷನ್ ಇದ್ರು ಕೂಡ ಅದು ಪಾರ್ಲಿಮೆಂಟ್ ಇಂದ ಪಾಸ್ ಆಗ್ಬೇಕು. ಬಟ್ ಇನ್ ಪರ್ಟಿಕ್ಯುಲರ್ ಲೋಕಸಭಾದವ್ರು ಮಾತ್ರ ಡಿಸಿಷನ್ಸ್ ತಗೊಳ್ತಾರೆ, ರಾಜ್ಯಸಭಾದವ್ರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರಲ್ಲ. ಐದನೇದು ಡಿಬೇಟಿಂಗ್ ಫಂಕ್ಷನ್, ಇದು ತುಂಬಾ ಇಂಪಾರ್ಟೆಂಟ್. ಐದನೇದು ಡಿಬೇಟಿಂಗ್ ಫಂಕ್ಷನ್. ಡಿಬೇಟಿಂಗ್ ಅಂದ್ರೆ ಗೊತ್ತಾ, ವಾದ ವಿವಾದಗಳು. ಏನಾದ್ರೂ ಒಂದು ಸ್ಟೇಟ್ಮೆಂಟ್ ಬಂದದಕ್ಕೆ ಪ್ರತಿವಾದಿಸುವುದು, ಜಗಳ ಮಾಡೋದು. ನೋಡಿ, ಡಿಬೇಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಡಿಬೇಟಿಂಗ್ ಇಲ್ಲ ಅಂದ್ರೆ ಏನಾಗುತ್ತೆ, ಮಾತುಕತೆ ಚರ್ಚೆ ಮುಂದೆ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಈಗ ನನ್ನ ಫ್ರೆಂಡ್ಗೆ ಹೇಳ್ತೇನೆ, ನಮ್ಮ ದೇಶದಲ್ಲಿ ಹುಡುಗಿಯರಿಗೆ ಯಾವುದೇ ರೀತಿಯ ಸೌಕರ್ಯಗಳಿಲ್ಲ ಅಂತ. ಅವನು ಹೌದು ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಇನ್ಸ್ಟೆಂಟ್ ಆಗಿ ಕರೆಕ್ಟ್ ಆಗ್ಬಿಡತ್ತೆ. ಅವನೇನ್ ಮಾಡ್ಬೇಕು, ಇಲ್ಲ ಮಚ್ಚ, ಹುಡುಗಿರಿಗೆ ತುಂಬಾ ಸೌಕರ್ಯಗಳಿದೆ, ನಾವು ಅವ್ರನ್ನ ಓದಿಸ್ತಾ ಇದ್ದೇವೆ, ಅವ್ರಿಗೆ ಫ್ರೀಯಾಗಿ ಊಟ ಕೊಡ್ತಾ ಇದ್ದೇವೆ, ಫ್ರೀಯಾಗಿ ಸೈಕಲ್ ಕೊಡ್ತಾ ಇದ್ದೇವೆ, ಇನ್ ಕೇಸ್ ಯಾವ್ದಾದ್ರು ಮನೆ ಹುಡುಗಿಗೆ ಓದಕ್ ಆಗ್ತಿಲ್ಲ ಅಂದ್ರೆ ಸರ್ಕಾರ ಓದಿಸುತ್ತೆ. ಆತರ ಫೈಟ್ ಆಗತ್ತಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಡಿಬೇಟಿಂಗ್. ಅಂಡ್ ಲೆಜಿಸ್ಲೇಚರ್ ಅಲ್ಲಿ ಯಾವುದೇ ಒಂದು ಬಿಲ್ ಇಂಟ್ರೊಡ್ಯೂಸ್ ಆದ್ರೆ, ಬಿಲ್ ಇಸ್ ನಥಿಂಗ್ ಬಟ್ ದ ಪ್ರಪೋಸಲ್ ಆಫ್ ದ ನ್ಯೂ ಲಾ. ಪ್ರಪೋಸ್ ಮಾಡಿರುವಂತ ಲಾ ಅದು ಡ್ರಾಫ್ಟ್ ಕಾಪಿನ ಬಿಲ್ ಅಂತ ಕರೀತಾರೆ. ಸೊ ರಾಜ್ಯಸಭಾ ಅಥವಾ ಲೋಕಸಭಾದಲ್ಲಿ ಯಾವುದೇ ಒಂದು ಬಿಲ್ ಬಂದಾಗ ಅದ್ರ ಮೇಲೆ ಚರ್ಚೆ ಆಗ್ಬೇಕು, ಡಿಬೇಟಿಂಗ್ ಆಗ್ಬೇಕು. ದಟ್ ಈಸ್ ಆಲ್ಸೋ ದ ಫಂಕ್ಷನ್ ಆಫ್ ದ ಲೆಜಿಸ್ಲೇಚರ್. ಅಂಡ್ ಡಿಬೇಟಿಂಗ್ ಟೈಮ್ ಅಲ್ಲಿ ಅವ್ರು ಏನೇ ಮಾತಾಡಿದ್ರು ಕೂಡ ಅವ್ರ ಮೇಲೆ ಕೇಸ್ ಆಗಲ್ಲ. ದೇ ಆರ್ ಫ್ರೀ ಟು ಟಾಕ್ ವಾಟ್ ಎವರ್ ದೇ ವಾಂಟ್. ಏನ್ ಬೇಕಾದ್ರೂ ಮಾತಾಡ್ಬೋದು. ಕೆಲವೊಂದ್ಸಲ ನೀವು ನೋಡಿರ್ತೀರ, ಲೆಜಿಸ್ಲೇಚರ್ ಅಲ್ಲಿ ಪೇಪರ್ ನ ಹರಿತಾರೆ, ಕುರ್ಚಿನ ಬಿಸಾಕ್ತಾರೆ, ಅಂತ ಎದ್ದು ಓಡೋಗ್ತಿರ್ತಾರೆ. ದಟ್ ಈಸ್ ದ ಟಾಸ್ಕ್ ಆಫ್ ಲೆಜಿಸ್ಲೇಚರ್. ಅದು ಅವ್ರ ಕೆಲಸ, ಡಿಬೇಟ್ ಮಾಡೋದು ಅವ್ರ ಕೆಲಸ. ಯಾವಾಗ ಡಿಬೇಟಿಂಗ್ ತುಂಬಾ ರ್ಯಾಶ್ ಆಗತ್ತಲ್ವಾ, ಫುಲ್ ಜಗಳ ಮೂಡಲ್ ಬರತ್ತಲ್ವಾ, ಆ ಟೈಮಲ್ಲಿ ನೀವು ನೋಡಿರ್ತೀರಾ, ಜನ ಎದ್ದೋಗ್ತಿರ್ತಾರೆ, ಚೀರಾಡ್ತಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ನಾವ್ ಏನ್ ಗುರು ಇವ್ರು ಹಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ದಟ್ ಈಸ್ ದ ಇಂಟೆನ್ಸಿಟಿ. ಇದು ವೆರಿ ಕಾಮನ್ ಆಯ್ತಾ. ಡಿಬೇಟಿಂಗ್ ಇಸ್ ಆಲ್ಸೋ ದ ಫಂಕ್ಷನ್ ಆಫ್ ಲೆಜಿಸ್ಲೇಚರ್. ಆರನೇ ವಿಷಯಕ್ಕೆ ಬಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್ಸ್ ಕೂಡ ಇರತ್ತೆ. ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್ಸ್, ನಿಮ್ಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ನೆನಪಿದ್ಯಾ? ಹಿಸ್ಟ್ರಿಯಲ್ಲಿ ಹೇಳಿದ್ದೆ. ವಾಟ್ ವಾಸ್ ದ ಟಾಸ್ಕ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ? ಟು ಕ್ರಿಯೇಟ್ ದ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಸೃಷ್ಟಿ ಏನ್ ಮಾಡಿದ್ರಲ್ವಾ, ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮಾಡಿತ್ತು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಏನಿತ್ತು 1946 ಅಲ್ಲಿ,
ದೇ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ಫಾರ್ ಅಸ್. ನಮ್ಮ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಚೇರ್ಮನ್ ಆಗಿದ್ದಾರಲ್ವಾ ಡ್ರಾಫ್ಟಿಂಗ್ ಕಮಿಟಿದು, ಆ ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅವರು ನಮಗೆ ಸಂವಿಧಾನನ ಮಾಡಿಕೊಟ್ಟಿದ್ದಾರೆ, ಸಂವಿಧಾನನ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಚೇಂಜಸ್ ಮಾಡುವಂತ ಅಧಿಕಾರ ಕೂಡ ನಮ್ಮ ಈ ಪಾರ್ಲಿಮೆಂಟ್ ಇದೆ. ಸೊ ವೆನ್ ಎವರ್ ಪಾರ್ಲಿಮೆಂಟ್ ಇಸ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಅಮೆಂಡ್ಮೆಂಟ್ಸ್ ಅಂತ ಕರೀತಾರಲ್ವಾ, ಸೊ ವೆನ್ ಎವರ್ ದ ಪಾರ್ಲಿಮೆಂಟ್ ಇಸ್ ಅಮೆಂಡಿಂಗ್ ದ ಕಾನ್ಸ್ಟಿಟ್ಯೂಷನ್, ಅದನ್ನ ನಾವು ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್ಸ್ ಅಂತ ಕೂಡ ಕರಿತೇವೆ. ಏಳನೇದು ಎಲೆಕ್ಟೋರಲ್ ಫಂಕ್ಷನ್ಸ್ ಕೂಡ ಇರುತ್ತೆ. ಎಲೆಕ್ಟೋರಲ್ ಫಂಕ್ಷನ್ಸ್, ಇವಾಗ ಎಲೆಕ್ಟೋರಲ್ ಫಂಕ್ಷನ್ಸ್ ನೋಡಿ, ಎಲೆಕ್ಟೋರಲ್ ಅಂದ್ರೆ ಎಲೆಕ್ಷನ್ಸ್. ಇನ್ ವೆರಿ ಸಿಂಪಲ್, ಎಲೆಕ್ಟೋರಲ್ ಅಂದ್ರೆ ಏನು, ಎಲೆಕ್ಷನ್ಸ್. ಸೊ ಇನ್ ವೆರಿ ಸಿಂಪಲ್ ಹೇಳೋದಾದ್ರೆ, ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಎಂಪಿಗಳಿಗೆ ವೋಟ್ ಮಾಡುವಂತ ಹಕ್ಕಿದೆ. ಯಾರಿಗೆ ವೋಟ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ ದ ಪೀಪಲ್ ಹೂ ಕ್ಯಾನ್ ವೋಟ್ ಫಾರ್ ಪ್ರೆಸಿಡೆಂಟ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಫ್ ಇಂಡಿಯಾ. ಭಾರತದಲ್ಲಿ ಆಗುವಂತ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಅಂಡ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಏನಿದೆ, ಅಲ್ಲೂ ಕೂಡ ಇವ್ರು ವೋಟ್ ಹಾಕೋದ್ರಿಂದ ಇವರಿಗೆ ವೋಟಿಂಗ್ ಫಂಕ್ಷನ್ಸ್ ಇದೆ, ಅದನ್ನ ನಾವು ಎಲೆಕ್ಟೋರಲ್ ಫಂಕ್ಷನ್ಸ್ ಅಂತ ಕರಿತೇವೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್, ಜುಡಿಷಿಯಲ್ ಫಂಕ್ಷನ್ಸ್. ಜುಡಿಷಿಯಲ್ ಫಂಕ್ಷನ್ಸ್ ಅಂದ್ರೇನು, ತೀರ್ಪು ಕೊಡುವುದು, ನ್ಯಾಯನ ಒದಗಿಸಿ ಕೊಡುವುದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೆಸಿಡೆಂಟ್ ನ ರಿಮೂವ್ ಮಾಡ್ಬೇಕಂತಂದ್ರೆ ಟಕ್ ಅಂತ ರಿಮೂವ್ ಮಾಡಕ್ಕಾಗಲ್ಲ. ಒಂದು ಮೋಷನ್ ನ ಪಾಸ್ ಮಾಡಾದ್ಮೇಲೆ ಪ್ರೆಸಿಡೆಂಟ್ ಮೇಲೆ ಎನ್ಕ್ವೈರಿ ಆಗತ್ತೆ. ಆ ಪರ್ಟಿಕ್ಯುಲರ್ ಎನ್ಕ್ವೈರಿ ಏನ್ ನಡೆಯುತ್ತಲ್ವಾ, ಅದನ್ನ ಪಾರ್ಲಿಮೆಂಟ್ ಮಾಡತ್ತೆ. ದಟ್ ಪ್ರೊಸೀಜರ್ ಆಫ್ ಎನ್ಕ್ವೈರಿಂಗ್ ಇಸ್ ಜುಡಿಷಿಯಲ್ ಹಿಯರ್. ಪ್ರೆಸಿಡೆಂಟ್ ಗೂ ಮಾಡ್ಬೋದು, ವೈಸ್ ಪ್ರೆಸಿಡೆಂಟ್ ಗೂ ಮಾಡ್ತಾರೆ. ಇಫ್ ವೈಸ್ ಪ್ರೆಸಿಡೆಂಟ್ ಹ್ಯಾಸ್ ಟು ಬಿ ರಿಮೂವ್ಡ್, ಒಂದು ಎನ್ಕ್ವೈರಿ ಆಗತ್ತೆ. ಆ ಎನ್ಕ್ವೈರಿ ಪೀರಿಯಡ್ ಅಲ್ಲಿ ಇದು ಜುಡಿಷಿಯಲ್ ಬಾಡಿಯಾಗಿ ಡಿಸಿಷನ್ ತಗೊಳುತ್ತೆ. ಇದು ತೀರ್ಪು ತಗೊಳ್ತಿದೆ, ಇವರು ಸರಿ ಇದ್ರ ತಪ್ಪಿದ್ರ ಅನ್ನೋ ತೀರ್ಪು ಕೊಡೋದೇ ನ್ಯಾಯಾಲಯದ ಕೆಲಸ ಅಲ್ವಾ. ಈಗ ಅಲ್ಲಿರುವಂತ ಎಂಪಿಗಳು ಈ ಕೆಲಸ ಮಾಡ್ತಾರೆ. ಸೊ ಜುಡಿಷಿಯಲ್ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾರೆ, ರಿಮೂವಲ್ ಆಫ್ ಪ್ರೆಸಿಡೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ರಿಮೂವಲ್ ಆಫ್ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ಜೊತೆಗೆ ರಿಮೂವಲ್ ಆಫ್ ಜಡ್ಜಸ್ ಆಫ್ ಹೈ ಕೋರ್ಟ್ಸ್ ಅಂಡ್ ಸುಪ್ರೀಂ ಕೋರ್ಟ್ಸ್, ಇದ್ರಗಳ ಮೇಲೆ ಕೂಡ ಚರ್ಚೆ ಮಾಡ್ತಾರೆ. ಸೊ ಏನ್ ಹೇಳ್ತಾ ಇದ್ದೇನೆ, ಜುಡಿಷಿಯಲ್ ಫಂಕ್ಷನ್ ಅಲ್ಲಿ ನ್ಯಾಯ ಒದಗಿಸಿ ಕೊಡುವಂತ, ತೀರ್ಪು ಕೊಡುವಂತ ವಿಷಯದಲ್ಲಿ ಪ್ರೆಸಿಡೆಂಟ್ ನ ರಿಮೂವ್ ಮಾಡಬೇಕಾದ್ರೆ, ವೈಸ್ ಪ್ರೆಸಿಡೆಂಟ್ ನ ರಿಮೂವ್ ಮಾಡಬೇಕಾದ್ರೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜಸ್ ನ ರಿಮೂವ್ ಮಾಡಬೇಕಾದ್ರೆ, ದೀಸ್ ಪೀಪಲ್ ಆಕ್ಟ್ ಆಸ್ ದ ಜಡ್ಜಸ್. ಅದಕ್ಕೆ ನಾವು ಇದನ್ನ ಜುಡಿಷಿಯಲ್ ಫಂಕ್ಷನ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ 8 ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್. ನೆನ್ಪಿಟ್ಕೊಳ್ಳಿ, ಲಾ ಮೇಕಿಂಗ್, ಲೆಜಿಸ್ಲೇಟಿವ್ ಫಂಕ್ಷನ್, ಕಂಟ್ರೋಲಿಂಗ್ ದ ಎಕ್ಸಿಕ್ಯೂಟಿವ್, ಫಿನಾನ್ಷಿಯಲ್ ಫಂಕ್ಷನ್ಸ್, ಡಿಬೇಟಿಂಗ್ ಇರುತ್ತೆ, ಕಾನ್ಸ್ಟಿಟ್ಯೂಯೆಂಟ್ ಫಂಕ್ಷನ್ಸ್ ಇರುತ್ತೆ, ಎಲೆಕ್ಟೋರಲ್ ಫಂಕ್ಷನ್ಸ್ ಇರುತ್ತೆ, ಮತ್ತೆ ಜುಡಿಷಿಯಲ್ ಫಂಕ್ಷನ್ಸ್ ಇರುತ್ತೆ. ಇದು ಒನ್ ಆಫ್ ದ ಮೋಸ್ಟ್. ಅಂಡ್ ಇನ್ನು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ, ಲೋಕಸಭಾದಲ್ಲಿ ಇಷ್ಟು ಪವರ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಲೋಕಸಭಾದಲ್ಲಿ ಮನಿ ಬಿಲ್ಸ್ ಬಗ್ಗೆ ಡಿಸ್ಕಸ್ ಮಾಡುವಂತ ಅಧಿಕಾರ ಇರುತ್ತೆ. ಮನಿ ಬಿಲ್ ಡಿಸ್ಕಷನ್ ಏನಿದೆ, ಇದು ಬರೀ ಲೋಕಸಭಾ ಮಾತ್ರ ಮಾಡಬಹುದು. ಜೊತೆಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏನಿದ್ದಾರೆ, ನಮ್ಮ ಗವರ್ನಮೆಂಟ್ ಎಕ್ಸಿಕ್ಯೂಟಿವ್ ಏನಿದೆ, ದೇ ಹ್ಯಾವ್ ಟು ಬಿ ಅಕೌಂಟೇಬಲ್ ಟು ದ ಲೋಕಸಭಾ. ಅಂದ್ರೆ ಲೋಕಸಭಾದಲ್ಲಿ ಇರುವಂತ ಎಂಪಿಗಳು ನಾಳೆಯಿಂದ ನಮ್ಗೆ ಗವರ್ನಮೆಂಟ್ ಬೇಡ ಅಂತ ಡಿಸ್ಕಸ್ ಮಾಡಿದ್ರೆ, ನಾಳೆ ಗವರ್ನಮೆಂಟ್ ಬಿದ್ದೋಗತ್ತೆ, ಸರ್ಕಾರನೇ ಬಿದ್ದೋಗತ್ತೆ. ಬಿಕಾಸ್ ಇಫ್ ಇನ್ ಕೇಸ್ ನೀವು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಪಾರ್ಟಿ ಕಟ್ಬೇಕಂತ ಇದ್ರೆ, ನಿಮ್ಗೆ 50% ಪ್ಲಸ್ 1 ನಂಬರ್ ಆಫ್ ಎಂಪಿಗಳು ಲೋಕಸಭಾದ ಇರುವಂತ 50%, ಅದರ ಜೊತೆಗೆ ಇನ್ನೊಬ್ಬ ಎಕ್ಸ್ಟ್ರಾ ಎಂಪಿ ಸಪೋರ್ಟ್ ಮಾಡ್ಲೇಬೇಕು, ಇಲ್ಲ ಸರ್ಕಾರ ಕಟ್ಟಕ್ ಆಗಲ್ಲ. ಅಂಡ್ ಥರ್ಡ್ ಒನ್ ಇಫ್ ದೇ ವಾಂಟ್ ನೋ ಕಾನ್ಫಿಡೆನ್ಸ್ ಮೋಷನ್ ನ ಕೂಡ ಪಾಸ್ ಮಾಡಬಹುದು. ನೋ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ ಏನು, ಆ ಮೋಷನ್ ದಟ್ ಈಸ್ ಪಾಸ್ ಟು ಶೋ ದಟ್ ಗವರ್ನಮೆಂಟ್ ಇಸ್ ಲಾಸ್ಟ್ ದಿಸ್ ಮೆಜಾರಿಟಿ. ಅಂದ್ರೆ 50% ಎಂಪಿಗಳು ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ತೋರಿಸುವಂತ ಟಾಸ್ಕ್ ಏನಾದಿದ್ರೆ, ದಟ್ ಕ್ಯಾನ್ ಬಿ ಡನ್ ಯೂಸಿಂಗ್ ಲೋಕಸಭಾ. ಅದೇ ತರ ರಾಜ್ಯಸಭಾ ಕೂಡ ಕೆಲವೊಂದು ಎಕ್ಸ್ಕ್ಲೂಸಿವ್ ರೈಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಆರ್ಟಿಕಲ್ 312 ಏನ್ ಹೇಳುತ್ತೆ ಅಂದ್ರೆ, ಈಗ ಆಲ್ ಇಂಡಿಯಾ ಸರ್ವಿಸಸ್ ಇದೆ ಅಲ್ವಾ, ಇಂಡಿಯನ್ ಸಿವಿಲ್ ಸರ್ವಿಸಸ್, ಅದೇ IAS, IPS, IFS, IRS, ಆ ತರ ಒಂದು ಹೊಸ ಸರ್ವಿಸ್ ನ ಕ್ರಿಯೇಟ್ ಮಾಡ್ಬೇಕಂತ ಇದ್ರೆ, ಆ ತರ ರೆಸೊಲ್ಯೂಷನ್ ನ ರಾಜ್ಯಸಭಾ ಪಾಸ್ ಮಾಡ್ಬೇಕು. ನೆನ್ಪಿಟ್ಕೊಳ್ಳಿ, ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್, ಇದನ್ನ ರಾಜ್ಯಸಭಾ ಪಾಸ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ನೆಕ್ಸ್ಟ್ ಒನ್ ಆರ್ಟಿಕಲ್ 249. ಆರ್ಟಿಕಲ್ 249 ಹೇಳತ್ತಂದ್ರೆ, ಅವಾಗಲೇ ಹೇಳಿದೆ ಅಲ್ವಾ, ಈ ಪೊಲೀಸ್ ಏನಿದೆ, ದಿಸ್ ಇಸ್ ದ ಟಾಸ್ಕ್ ಆಫ್ ದ ಸ್ಟೇಟ್ ಗವರ್ನಮೆಂಟ್. ಬರೀ ಸ್ಟೇಟ್ ಗವರ್ನಮೆಂಟ್ ಮಾತ್ರ ಇದ್ರ ಮೇಲೆ ರೂಲ್ಸ್ ಮಾಡಬಹುದು. ಸೆಂಟ್ರಲ್ ಗವರ್ನಮೆಂಟ್ ಪೊಲೀಸ್ ಫೋರ್ಸ್ ಮೇಲೆ ರೂಲ್ಸ್ ಮಾಡೋ ಹಾಗಿಲ್ಲ. ಬಟ್ ಆರ್ಟಿಕಲ್ 24(9) ಏನ್ ಹೇಳುತ್ತೆ ಅಂದ್ರೆ, ರಾಜ್ಯಸಭಾ ಕ್ಯಾನ್ ಎಂಪವರ್, ರಾಜ್ಯಸಭಾ ಶಕ್ತಿ ಕೊಡಬಹುದು ಯಾರಿಗೆ, ಪಾರ್ಲಿಮೆಂಟ್ ಗೆ, ಟು ಮೇಕ್ ದ ಡಿಸಿಷನ್ ಆನ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಅವಾಗ ಸ್ಟೇಟ್ ಲಿಸ್ಟ್ ಅಲ್ಲಿ ಇರುವಂತ ಟಾಪಿಕ್ ಗಳ ಮೇಲೆ ಕೂಡ ಪಾರ್ಲಿಮೆಂಟ್ ಡಿಸಿಷನ್ ಮಾಡಬಹುದು. ಅದಕ್ಕೆ ಏನ್ ಬೇಕು, ಆರ್ಟಿಕಲ್ 249. ಆರ್ಟಿಕಲ್ 249 says that Parliament is empowered to make laws on state list subjects. ಅರ್ಥ ಮಾಡ್ಕೊಳ್ಳಿ, ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾಸ್ ಆನ್ ಸ್ಟೇಟ್ ಲಿಸ್ಟ್. ರಾಜ್ಯಗಳು ಮಾತ್ರ ತೀರ್ಪು ತಗೊಳ್ಳುವಂತ ಟಾಪಿಕ್ಸ್ ಏನಿದೆ, ಅದ್ರ ಮೇಲ್ಗಡೆ ಕೂಡ ಪಾರ್ಲಿಮೆಂಟ್ ಮಾಡಬಹುದು, ಇಫ್ ರಾಜ್ಯಸಭಾ ಅಗ್ರೀಸ್ ಅಂಡ್ ಗಿವ್ಸ್ ದ ಪವರ್ ಯೂಸಿಂಗ್ ಆರ್ಟಿಕಲ್ 249. 312 ಅಷ್ಟು ಮುಖ್ಯ ಅಲ್ಲ, ಬಟ್ ಆರ್ಟಿಕಲ್ 249 ತುಂಬಾ ಮುಖ್ಯ. ದಿಸ್ ಬಿಕಮ್ಸ್ ಒನ್ ಮೋರ್ ಯುನಿಟರಿ ಫೀಚರ್ ಆಫ್ ಇಂಡಿಯಾ. ಸ್ಟೇಟ್ ಗವರ್ನಮೆಂಟ್ ನ ಸೀದಾ ಎತ್ತಿ ಬಿಸಾಕಿ ಸೆಂಟ್ರಲ್ ಗವರ್ನಮೆಂಟ್ ನಮ್ಮ ಮೇಲೆ ಡಿಸ್ಕಷನ್ಸ್ ನ ಮಾಡಬಹುದು ಅಂತ ಹೇಳುತ್ತೆ. ಓಕೆ, ನೆಕ್ಸ್ಟ್
ನೆಕ್ಸ್ಟ್ ಇನ್ನೂ ಇಂಪಾರ್ಟೆಂಟ್ ಬರೋದಾದ್ರೆ ನೆಕ್ಸ್ಟ್ ಟೈಪ್ಸ್ ಆಫ್ ಬಿಲ್ಸ್ ಬಗ್ಗೆ ಮಾತಾಡೋಣ. ಯಾವ್ಯಾವ ತರ ಬಿಲ್ಸ್ ಇರುತ್ತೆ ಅಂತ. ಬಿಲ್ಸ್ ಅಂದ್ರೆ ಲಾಸ್ ಮಾಡೋದಕ್ಕೆ ಕೊಡುವಂತ ಡ್ರಾಫ್ಟ್. ನೆನ್ಪಿಟ್ಕೊಳ್ಳಿ, ನಾಳೆ ಹುಡುಗಿರಿಗೆ 21 ವರ್ಷಕ್ಕೆ ಮದುವೆ ಆಗ್ಬೇಕು ಅಂತ ಏನಾದ್ರು ವುಮೆನ್ ಏನಂತಾರೆ, ವಾಟ್ ಯು ಕ್ಯಾನ್ ಸೇ, ಫಾರ್ ಎಕ್ಸಾಂಪಲ್ ಯಾರೋ ಒಂದು ಮಿನಿಸ್ಟರ್, ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ ಅವರೇ ಒಂದು ಬಿಲ್ ನ ತಕೊಂಡೋಗಿ ಪ್ರಪೋಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಅಂತ ಪ್ರಪೋಸ್ ಮಾಡ್ತಾರೆ ನರೇಂದ್ರ ಮೋದಿ ಅವರು, ನಾಳೆಯಿಂದ ಕಮಿಂಗ್ ಟೈಮ್ ಅಲ್ಲಿ ಹುಡುಗಿಗೆ 21 ವರ್ಷ ಆದ್ರೆ ಮಾತ್ರ ಮದುವೆ ಅನ್ನೋ ಒಂದು ಪ್ರಪೋಸಲ್ ನ ಇಟ್ಟಾಗ ಲೋಕಸಭಾ ಮತ್ತೆ ರಾಜ್ಯಸಭಾದವರು ಅದ್ರ ಮೇಲೆ ಡಿಸ್ಕಸ್ ಮಾಡ್ತಾರೆ. ಅವರಿಬ್ರು ಡಿಸ್ಕಸ್ ಮಾಡಿ ಟಿಕ್ ಹೊಡಿತಾರೆ. ಓಕೆ, ಲೋಕಸಭಾದವರು ಓಕೆ ಅಪ್ಪ ನಾನು ಒಪ್ಕೊಳ್ತೇನೆ, ರಾಜ್ಯಸಭಾದವರು ಟಿಕ್ ಹೊಡಿತಾರೆ ಓಕೆ 21 ವರ್ಷ ಆದ್ರೇನೆ ಮದ್ವೆ ಅಂತ. ಅದಾದ್ಮೇಲೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಬಿಲ್ ಹೋಗತ್ತೆ. ಯಾವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದ್ರ ಮೇಲೆ ಸೈನ್ ಮಾಡ್ತಾರಲ್ವಾ, ದಟ್ ಬಿಕಮ್ಸ್ ಅ ಲಾ. ನೆನ್ಪಿಟ್ಕೊಳ್ಳಿ, until and unless president is not giving the consent, it is still a bill. Bill ಅಂದ್ರೆ ಏನು, ಪ್ರಪೋಸಲ್, ಐ ಲವ್ ಯು ಅಂತ. ಆ ಕಡೆ ಹುಡುಗಿ ಅಕ್ಸೆಪ್ಟ್ ಅಂದ್ರೆ ಮಾತ್ರ ದಟ್ ಬಿಕಮ್ಸ್ ದ ಲಾ. ಲಾ ಅಂದ್ರೆ ಅಕ್ಸೆಪ್ಟ್ ಮಾಡೋದು, ಬಿಲ್ ಅಂದ್ರೆ ಪ್ರಪೋಸ್ ಮಾಡೋದು. ನೆನ್ಪಿಟ್ಕೊಳ್ಳಿ. ಸೊ ವೆನ್ ಎವರ್ ಐ ಆಮ್ ಸೇಯಿಂಗ್ ಬಿಲ್, ಐ ಆಮ್ ಟ್ರೈಂಗ್ ಟು ಪ್ರಪೋಸ್, ಐ ಆಮ್ ಪ್ರಪೋಸಿಂಗ್ ಸಮಥಿಂಗ್. ಸೊ ಆ ಪ್ರಪೋಸ್ ಮಾಡಕ್ಕೆ ನಮ್ಮ ಹತ್ರ ಡಿಫ್ರೆಂಟ್ ಟೈಪ್ಸ್ ತರ ಬಿಲ್ಸ್ ಇರುತ್ತೆ. ಫಸ್ಟ್ ಒನ್ ನಾವು ಗವರ್ನಮೆಂಟ್ ಬಿಲ್ ಅಂತ ಕರಿತೇವೆ. ಗವರ್ನಮೆಂಟ್ ಬಿಲ್ ಅಂದ್ರೆ ಏನು, ದಿಸ್ ಬಿಲ್ ಇಸ್ ಪ್ರಪೋಸ್ಡ್ ಬೈ ಅ ಮಿನಿಸ್ಟರ್. ಸೆಂಟ್ರಲ್ ಅಲ್ಲಿ ಇರುವಂತ ಮಿನಿಸ್ಟರ್ ಏನಾದ್ರು ಒಂದು ಬಿಲ್ ನ ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವು ಗವರ್ನಮೆಂಟ್ ಬಿಲ್ ಅಂತ ಕರಿತೇವೆ. ಬಿಕಾಸ್ ಅ ಮಿನಿಸ್ಟರ್ ಇಸ್ ಅ ಪಾರ್ಟ್ ಆಫ್ ಗವರ್ನಮೆಂಟ್. ನರೇಂದ್ರ ಮೋದಿ ಅವರಾಗಿರ್ಲಿ, ಅಮಿತ್ ಶಾ ಅವರಾಗಿರ್ಲಿ, ಜಯಶಂಕರ್ ಅವರಾಗಿರ್ಲಿ, ರಾಜನಾಥ್ ಸಿಂಗ್ ಅವರಾಗಿರ್ಲಿ, ನಿರ್ಮಲಾ ಸೀತಾರಾಮನ್ ಅವರಾಗಿರ್ಲಿ, ಅಥವಾ ಯಾರೇ ಆಗಿರ್ಲಿ, ಇಫ್ ಎನಿ ಮಿನಿಸ್ಟರ್ ಇಸ್ ಪ್ರೊಡ್ಯೂಸಿಂಗ್ ಅ ಬಿಲ್ ಇನ್ ದ ಪಾರ್ಲಿಮೆಂಟ್, ಇಟ್ ಇಸ್ ಕಾಲ್ಡ್ ಎಸ್ ಗವರ್ನಮೆಂಟ್ ಬಿಲ್. ಸೆಕೆಂಡ್ ಒನ್ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೇವೆ. ಸೆಕೆಂಡ್ ಒನ್ ಇಸ್ ಪ್ರೈವೇಟ್ ಮೆಂಬರ್ ಬಿಲ್. ಪ್ರೈವೇಟ್ ಮೆಂಬರ್ ಬಿಲ್ ಅಂದ್ರೆ ಏನು, ನಾನ್ ಮಿನಿಸ್ಟರ್, ಎನಿ ಎಂ ಪಿ ಹೂ ಇಸ್ ನಾಟ್ ಅ ಮಿನಿಸ್ಟರ್, ಎನಿ ಎಂ ಪಿ ಹೂ ಇಸ್ ನಾಟ್ ಅ ಮಿನಿಸ್ಟರ್, ಅವ್ರು ಏನಾದ್ರು ಒಂದು ಬಿಲ್ ನ ಪ್ರಪೋಸ್ ಮಾಡಿದ್ರೆ ನಾವು ಅದನ್ನ ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೇವೆ. ಸೊ ವಾಟ್ ಇಸ್ ಗವರ್ನಮೆಂಟ್ ಬಿಲ್, ಮಿನಿಸ್ಟರ್ ಪ್ರಪೋಸ್ ಮಾಡಿದ್ರೆ ಅದು ಗವರ್ನಮೆಂಟ್ ಬಿಲ್ ಅನ್ಸ್ಕೊಳ್ಳುತ್ತೆ. ನಾನ್ ಮಿನಿಸ್ಟರ್ ಪ್ರಪೋಸ್ ಮಾಡಿದ್ರೆ ಅದನ್ನ ನಾವು ಪ್ರೈವೇಟ್ ಮೆಂಬರ್ ಬಿಲ್ ಅಂತ ಕರಿತೇವೆ. ಮೂರನೇದು ಮನಿ ಬಿಲ್. ಮನಿ ಬಿಲ್ ಅಂದ್ರೆ ಏನು, ಅ ಬಿಲ್ ದಟ್ ಈಸ್ ರಿಲೇಟೆಡ್ ಟು ಫಿನಾನ್ಸ್. ನಮ್ಮ ದೇಶದ ಹಣಕಾಸಿನ ಬಗ್ಗೆ, ಟ್ಯಾಕ್ಸ್ ಬಗ್ಗೆ ಆಗಿದ್ರೆ, ಅಥವಾ ಏನೇ ಒಂದು ಹಣಕಾಸಿನಲ್ಲಿ ಚೇಂಜ್ ಮಾಡ್ಬೇಕಂತ ಇದ್ರೆ ಅಂತ ಬಿಲ್ ನ ನಾವು ಮನಿ ಬಿಲ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಮನಿ ಬಿಲ್ ಕ್ಯಾನ್ ಓನ್ಲಿ ಬಿ ಇಂಟ್ರೊಡ್ಯೂಸ್ ಇನ್ ಲೋಕಸಭಾ. ಮನಿ ಬಿಲ್ ನ ಲೋಕಸಭಾದಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡಬಹುದು. ಜೊತೆಗೆ ರಾಜ್ಯಸಭಾದವರು ಇದ್ರ ಮೇಲೆ ವೋಟ್ ಮಾಡೋ ಹಾಗೆ ಇಲ್ಲ. ರಾಜ್ಯಸಭಾ ನೀವು ಸ್ಕಿಪ್ ಮಾಡಬಹುದು, ರಾಜ್ಯಸಭಾದವರು ಇನ್ಪುಟ್ ಕೊಡ್ಬೋದು, ಗುರು ಸ್ವಲ್ಪ ಕಷ್ಟ ಆಗ್ಬೋದು ನೋಡ್ಕೊಳಪ್ಪ ಅಂತ ಸಜೆಷನ್ಸ್ ಕೊಡ್ಬೋದು, ಗೊತ್ತು, ತಡೆಯೋ ಹಕ್ಕೆ ಇಲ್ಲ. ಮನಿ ಬಿಲ್ ಲೋಕಸಭಾದಲ್ಲಿ ಪಾಸ್ ಆದ್ಮೇಲೆ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹತ್ರ ಕನ್ಸೆಂಟ್ ಹೊರಟೋಗುತ್ತೆ. ಸೊ ರಾಜ್ಯಸಭಾ ಮನಿ ಬಗ್ಗೆ, ದುಡ್ಡಿನ ಬಗ್ಗೆ ಏನು ಮಾಡೋ ಹಾಗಿಲ್ಲ. ಅದಕ್ಕೆ ಬಜೆಟ್ ನ ಕೂಡ ನಾವು ಲೋಕಸಭಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು. ಆಯ್ತಾ. ನೆಕ್ಸ್ಟ್ ನಾನ್ ಮನಿ ಬಿಲ್ಸ್. ಒಂದು ಮನಿ ಬಿಲ್ ಅಂದ್ರೆ ದುಡ್ಡಿನ ಬಗ್ಗೆ ರಿಲೇಟೆಡ್ ಡಿಸ್ಕಷನ್ಸ್, ಇನ್ನೊಂದು ನಾನ್ ಮನಿ ಬಿಲ್. ನಾನ್ ಮನಿ ಬಿಲ್ ಅಂದ್ರೆ ಏನು, ಇದು ದುಡ್ಡಿನ ಮೇಲೆ ಬರಲ್ಲ. ದಿಸ್ ವಿಲ್ ನಾಟ್ ಕಮ್ ರಿಗಾರ್ಡಿಂಗ್ ಮನಿ, ಎನಿ ಅದರ್ ಇಶ್ಯೂಸ್. ಇದ್ರ ಮೇಲೆ ಲೋಕಸಭಾ ಮತ್ತೆ ರಾಜ್ಯಸಭಾ ಇಬ್ರು ಕೂಡ ಡಿಸಿಷನ್ ತಗೋಬಹುದು. ಮನಿ ಬಿಲ್ ಆದ್ರೆ ಬರೀ ಲೋಕಸಭಾ, ನಾನ್ ಮನಿ ಬಿಲ್ ಎನಿಥಿಂಗ್ ಅದರ್ ದೆನ್ ಮನಿ, ಲೋಕಸಭಾ ಅಂಡ್ ರಾಜ್ಯಸಭಾ ಇಬ್ರು ಕೂಡ ಡಿಸಿಷನ್ಸ್ ತಗೊಳ್ತಾರೆ. ಐದನೇದು ಆರ್ಡಿನರಿ ಬಿಲ್. ಆರ್ಡಿನರಿ ಬಿಲ್ ಅಂದ್ರೆ ಏನು, ಅಸಾಧಾರಣ ಬಿಲ್. ಈ ಬಿಲ್ ಇಂದ ನಿಮ್ಮ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆಗ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ, ಆ ಬಿಲ್ ದಟ್ ಈಸ್ ನಾಟ್ ಕಮಿಂಗ್ ಅಂಡರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನೀವು ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತಾನೆ ಇಲ್ಲ, ನಾರ್ಮಲ್ ಆಗಿ ಯಾವ್ದೋ ಒಂದು ಲಾನ ತರ್ತಾ ಇದ್ದಾರೆ, ಚಿಕ್ಕ ಲಾನ, ಅದನ್ನ ನಾವು ಆರ್ಡಿನರಿ ಬಿಲ್ ಅಂತ ಕರಿತೇವೆ. ಆರನೇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಇದು ಸಪರೇಟ್. ಈ ಬಿಲ್ ಪಾಸ್ ಆದ್ರೆ ನಮ್ಮ ಸಂವಿಧಾನ ಏನಿದೆ, ನಮ್ಮ ಕಾನ್ಸ್ಟಿಟ್ಯೂಷನ್ ಏನಿದೆ, ಇದ್ರಲ್ಲಿ ಚೇಂಜಸ್ ಆಗುತ್ತೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಚೇಂಜಸ್ ಆದ್ರೆ ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ, ಆರ್ಡಿನರಿ ಬಿಲ್ ವಿಲ್ ನಾಟ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್. ಸೊ ಆರ್ ತರ ಬಿಲ್ ಯಾವ್ಯಾವುದು, ಫಸ್ಟ್ ಒನ್ government bill, private bill. Government bill is introduced by the minister, private bill is introduced by not a minister. Money bill ಅಂದ್ರೆ ಏನು, a bill that is concerned with the money of India, that can be introduced only in Lok Sabha. And non money bill ಅಂದ್ರೆ ಏನು, a bill that is not related to money, both Lok Sabha and Rajya Sabha can introduce. ಅದರಲ್ಲಿ ನಾನ್ ಮನಿ ಬಿಲ್ ಅಲ್ಲಿ ಎರಡು ಟೈಪ್ ಬರುತ್ತೆ, ಆರ್ಡಿನರಿ ಬಿಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಆರ್ಡಿನರಿ ಬಿಲ್ ಅಂದ್ರೆ ಏನು, ಅ ಬಿಲ್ ದಟ್ ವಿಲ್ ನಾಟ್ ಚೇಂಜ್ ಅವರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂದ್ರೆ ಏನು, ಅ ಬಿಲ್ ದಟ್ ವಿಲ್ ಚೇಂಜ್ ದ ಕಾನ್ಸ್ಟಿಟ್ಯೂಷನ್. ಆಯ್ತಾ, ಇಷ್ಟ ನೆನ್ಪಿಟ್ಕೊಳ್ಳಿ. ಇಷ್ಟ ನೆನ್ಪಿಟ್ಕೊಂಡ್ರೆ ಸಾಕು, ಜಾಸ್ತಿ ಟೆನ್ಷನ್ ಬೇಡ. ಅಂಡ್ ಜೊತೆಗೆ ಆರ್ಟಿಕಲ್ 108 ಬಗ್ಗೆ ಕೇಳ್ಬೇಕು ನೀವು. ಇದನ್ನ ನಾವು ಜಾಯಿಂಟ್ ಸಿಟ್ಟಿಂಗ್ ಅಂತ ಕರಿತೇವೆ. ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ ಏನು, ಒಂದು ಬಿಲ್ ಪಾಸ್ ಮಾಡ್ಬೇಕಂತ ಇದೆ ಗವರ್ನಮೆಂಟ್, ಲೋಕಸಭಾದಲ್ಲಿ ಅಪ್ರೂವಲ್ ಸಿಗ್ತಿದೆ, ರಾಜ್ಯಸಭಾದಲ್ಲಿ ಸಿಗ್ತಾ ಇಲ್ಲ. ಲೋಕಸಭಾದವರು ಓಕೆ ಅಂತಾರೆ, ರಾಜ್ಯಸಭಾದವರು ಇಲ್ಲ ಅಂತಾರೆ, ಅಥವಾ ಲೋಕಸಭಾದಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ, ರಾಜ್ಯಸಭಾದವರು ಮಾಡ್ಲೇಬೇಕಂತ ಹೇಳ್ತಿದ್ದಾರೆ.
ದರ್ ಇಸ್ ಅ ಕಾನ್ಫ್ಲಿಕ್ಟ್ ನಾವು ಒಂದು ಹೌಸ್ ಎಸ್ ಅಂತಿದೆ ಒಂದು ಹೌಸ್ ನೋ ಅಂತಿದೆ ಬಟ್ ಗವರ್ನಮೆಂಟ್ ಗೆ ಈ ಬಿಲ್ ಪಾಸ್ ಆಗ್ಲೇಬೇಕಂತ ಇದೆ. ಸೊ ಆ ಟೈಮಲ್ಲಿ ಏನ್ ಮಾಡ್ಬೋದು ಲೋಕಸಭಾ ಮತ್ತೆ ರಾಜ್ಯಸಭಾ ಎಂಪಿಗಳನ್ನ ಒಟ್ಟಿಗೆ ಕೂರ್ಸ್ಕೊಂಡು ಡಿಸ್ಕಷನ್ ಮಾಡ್ಬೋದು. ದಟ್ ಈಸ್ ಬೋತ್ ಲೋಕಸಭಾ ಅಂಡ್ ರಾಜ್ಯಸಭಾ ಮೆಂಬರ್ಸ್ ವಿಲ್ ಸಿಟ್ ಟುಗೆದರ್ ಒಂದೇ ಬಿಲ್ಡಿಂಗ್ ಅಲ್ಲಿ ಒಂದೇ ರೂಮ್ ಅಲ್ಲಿ ಕೂತ್ಕೊಂಡು ಮಾತುಕತೆ ಮಾಡಿದ್ರೆ ಇದನ್ನ ನಾವು ಜಾಯಿಂಟ್ ಸಿಟ್ಟಿಂಗ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ as what? ಜಾಯಿಂಟ್ ಸಿಟ್ಟಿಂಗ್. ಆರ್ಟಿಕಲ್ 108 ಆಂಬ್ಯುಲೆನ್ಸ್ ನೆನ್ಪಿಟ್ಕೊಳ್ಳಿ. ಜಾಯಿಂಟ್ ಸಿಟ್ಟಿಂಗ್. ಈ ಸಿಟ್ಟಿಂಗ್ ಗೆ ಹೆಡ್ ಮಾಡೋದು, ಹೆಡ್ಡಿಂಗ್ ಆಫ್ ದಿ ಸಿಟ್ಟಿಂಗ್ ಇಸ್ ಡನ್ ಯೂಸಿಂಗ್ ಸ್ಪೀಕರ್ ಆಫ್ ಲೋಕಸಭಾ. ಲೋಕಸಭಾ ಸ್ಪೀಕರ್ ಇರ್ತಾರಲ್ವಾ, ಹಿ ವಿಲ್ ಪ್ರಿಸೈಡ್ ಇಟ್. ಒನ್ ಸೆಕೆಂಡ್, ಯಾರು ಹೆಡ್ ಮಾಡ್ತಾರೆ ಅಂತ ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ಎಸ್ ಎಸ್ ಎಸ್, ಇಟ್ ಈಸ್ ಹೆಡೆಡ್ ಬೈ ದ ಸ್ಪೀಕರ್ ಆಫ್ ಲೋಕಸಭಾ. ಅರ್ಥ ಆಗ್ತಿದ್ಯಾ? ಸೊ ಲೋಕಸಭಾ ಮತ್ತೆ ರಾಜ್ಯಸಭಾ ಎಂಪಿಗಳು ಒತ್ತಿಗೆ ಕೂತ್ಕೊಂಡ್ರೆ ಅದನ್ನ ಜಾಯಿಂಟ್ ಸಿಟ್ಟಿಂಗ್ ಅಂತ ಕರೀತಾರೆ. ಆರ್ಟಿಕಲ್ 108 ಇದಕ್ಕೆ ಶಕ್ತಿ ಕೊಡುತ್ತೆ. ಆ ಟೈಮಲ್ಲಿ ಲೋಕಸಭಾ ಸ್ಪೀಕರ್ ಏನಿದೆ, he will be acting as the parliament head. Okay, last one. These are what? Different types of bills available in the parliament. ಯಾವ್ಯಾವ್ದಿದೆ? ಗವರ್ನಮೆಂಟ್ ಬಿಲ್, ಪ್ರೈವೇಟ್ ಬಿಲ್, ಮನಿ ಬಿಲ್, ನಾನ್ ಮನಿ ಬಿಲ್, ಆರ್ಡಿನರಿ ಬಿಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್. ಇದಾಯ್ತಾ? ಅಂಡ್ ಲಾಸ್ಟ್ ಒನ್, ಇವಾಗ ಹೌ ಡಸ್ ಪಾರ್ಲಿಮೆಂಟ್ ಕಂಟ್ರೋಲ್ ಎಕ್ಸಿಕ್ಯೂಟಿವ್? ಇವಾಗ ಹೇಳ್ದೆ ಅಲ್ವಾ, ಪಾರ್ಲಿಮೆಂಟ್ ಕ್ಯಾನ್ ಕಂಟ್ರೋಲ್ ದ ಎಕ್ಸಿಕ್ಯೂಟಿವ್ ಅಂತ. ಸೊ ಪಾರ್ಲಿಮೆಂಟ್ ಎಕ್ಸಿಕ್ಯೂಟಿವ್ ನ ಹೇಗ್ ಕಂಟ್ರೋಲ್ ಮಾಡ್ತಿದೆ ಅಂತ ಕೇಳೋದಾದ್ರೆ ನೆನ್ಪಿಟ್ಕೊಳ್ಳಿ, ವೆರಿ ಸಿಂಪಲ್. ನೀವು ಒಂದನ್ನ ನೆನ್ಪಿಟ್ಕೊಳ್ಳಿ. ಫಸ್ಟ್ ಒನ್ ಇಸ್ ನೋ ಕಾನ್ಫಿಡೆನ್ಸ್ ಮೋಷನ್. ನಿನಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಪ್ರೂವ್ ಆದ್ರೆ ಗಾನ್. ಒಂದು ನೋ ಕಾನ್ಫಿಡೆನ್ಸ್ ಮೋಷನ್. ಇನ್ನೊಂದು ಡಿಲಿಬರೇಷನ್ ಅಂಡ್ ಡಿಸ್ಕಷನ್. ಡಿಲಿಬರೇಷನ್ ಅಂಡ್ ಡಿಸ್ಕಷನ್. ಡಿಲಿಬರೇಷನ್ ಡಿಸ್ಕಷನ್ ಏನಪ್ಪಾ ಅಂದ್ರೆ, ಗವರ್ನಮೆಂಟ್ ಯಾವ್ದಾದ್ರು ಒಂದು ಬಿಲ್ ನ ತಕೊಂಡು ಬಂದ್ರೆ, ಪಾರ್ಲಿಮೆಂಟ್ ಒಳಗೆ ತಕೊ ಬಂದ್ರೆ ಬೇಕಾಬಿಟ್ಟು ಡಿಸ್ಕಸ್ ಮಾಡ್ಬೋದು. ದೇ ಕ್ಯಾನ್ ಡಿಸ್ಕಸ್ ಈಚ್ ಅಂಡ್ ಎವ್ರಿ ಕ್ಲಾಸ್. ಒಂದೊಂದು ಲೈನ್ ಮೇಲೆ ಡಿಬೇಟ್ ಮಾಡ್ಬೋದು, ಚರ್ಚೆ ಮಾಡ್ಬೋದು, ವಿವಾದಗಳನ್ನ ಕೊಡ್ಬೋದು, ಅಸಂತೋಷನ ವ್ಯಕ್ತಪಡಿಸಬಹುದು. ಈ ತರ ಡಿಸ್ಕಷನ್ಸ್ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಎಸ್ ಡಿಲಿಬರೇಷನ್ ಅಂಡ್ ಡಿಸ್ಕಷನ್. ಜೊತೆಗೆ ಗವರ್ನಮೆಂಟ್ ಯಾವುದೇ ಒಂದು ಸ್ಕೀಮ್ ನ ಇಂಪ್ಲಿಮೆಂಟ್ ಮಾಡಿ ಆ ಸ್ಕೀಮ್ ಸರಿಯಾಗಿ ಓಡ್ತಿಲ್ಲ ಅಂತ ಗೊತ್ತಾದ್ರೆ ಅವ್ರನ್ನ ಕರ್ಸಿ ಮತ್ತೆ ಮೊಕಕ್ಕೆ ಹೋಗಿಬಹುದು. ದಿಸ್ ಇಸ್ ಕಾಲ್ಡ್ ಎಸ್ ವಾಟ್? ಡಿಲಿಬರೇಷನ್ ಅಂಡ್ ಡಿಸ್ಕಷನ್. ಇದು ಆ ಪವರ್ ಏನಿದೆ, ಗವರ್ನಮೆಂಟ್ ನ ಕರ್ಸಿ ಉಗಿಯುವಂತ ಪವರ್ ಏನಿದೆ, ಇದು ಕೂಡ ಪಾರ್ಲಿಮೆಂಟ್ ಹತ್ರ ಇರುತ್ತೆ. ಜೊತೆಗೆ ಥರ್ಡ್ ಒನ್, ಅಪ್ರೂವಲ್ ಅಂಡ್ ರೆಫ್ಯೂಸಲ್ ಆಫ್ ಲಾಸ್. ಅಂದರೆ ಯಾವಾಗ ಪಾರ್ಲಿಮೆಂಟ್ ಒಳಗೆ ಒಂದು ಬಿಲ್ ಬರುತ್ತೆ ಅಲ್ವಾ, ಆ ಬಿಲ್ ಸರಿ ಇದೆ ಅನ್ಸಿದ್ರೆ ಮಾತ್ರ ಲೋಕಸಭಾ ರಾಜ್ಯಸಭಾ ಅಪ್ರೂವಲ್ ಕೊಡ್ಬೋದು, ಅಥವಾ ಲೋಕಸಭಾ ರಾಜ್ಯಸಭಾ ಬಿಲ್ ನ ರಿಜೆಕ್ಟ್ ಮಾಡಬಹುದು. ಈ ಪರ್ಟಿಕ್ಯುಲರ್ ಪವರ್ ಏನಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಅಪ್ರೂವಲ್ ಅಂಡ್ ರೆಫ್ಯೂಸಲ್ ಆಫ್ ದ ಲಾಸ್. ಇದು ಕೂಡ ಪಾರ್ಲಿಮೆಂಟ್ ಎಕ್ಸಿಕ್ಯೂಟಿವ್ ನ ಕಂಟ್ರೋಲ್ ಮಾಡಕ್ಕೆ ಮಾಡುದು. ಜೊತೆಗೆ ಫಿನಾನ್ಷಿಯಲ್ ಕಂಟ್ರೋಲ್. ನಾನು ಏನಂದೆ ಅವಾಗ, ಯಾವುದೇ ಒಂದು ಮನಿ ಬಿಲ್ ಬರ್ಬೇಕಂದ್ರೆ ಲೋಕಸಭಾದಲ್ಲಿ ಡಿಸ್ಕಷನ್ ಆಗ್ಬೇಕಂತ ಹೇಳ್ದೆ ಅಲ್ವಾ. ಸೊ ಲೋಕಸಭಾ ಕ್ಯಾನ್ ಸೇ ನೋ ಟು ದಟ್ ಬಿಲ್. ಈ ಪವರ್ ಇದೆ, ಬಟ್ ಇದು ಜನರಲಿ ವರ್ಕ್ ಆಗಲ್ಲ. ಬಿಕಾಸ್ ಲೋಕಸಭಾದಲ್ಲಿ ಮೋಸ್ಟ್ ಆಫ್ ದ ಟೈಮ್ ರೂಲಿಂಗ್ ಪಾರ್ಟಿ ಮೆಜಾರಿಟಿಯಲ್ಲಿ ಇರೋದ್ರಿಂದ ಇದು ಯಾವಾಗ್ಲೂ ಪಾಸ್ ಆಗುತ್ತೆ. ಬಟ್ ಸ್ಟಿಲ್ ಆಸ್ ಅ ಸಿಂಬಲ್ ಆಫ್ ರೆಪ್ರೆಸೆಂಟೇಷನ್ ನಾವು ಬೇಕಿದ್ರೆ ದುಡ್ಡನ್ನ ಕಟ್ ಮಾಡಬಹುದು. ಯಾರು? ಲೋಕಸಭಾ. ಪಾರ್ಲಿಮೆಂಟ್ ಕ್ಯಾನ್ ಕಟ್ ಆಫ್ ದ ಗ್ರಾಂಟ್ಸ್ ಗಿವನ್ ಟು ದ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಈಗ ರೈಲ್ವೆ ಟ್ರ್ಯಾಕ್ ಹಾಕ್ಬೇಕಂತ ಇದೆ, ಅದಕ್ಕೆ ದುಡ್ಡು ಬೇಕಲ್ವಾ? ದುಡ್ಡು ಎಲ್ಲಿಂದ ಬರುತ್ತೆ? ಲೋಕಸಭಾ ಅಪ್ರೂವ್ ಮಾಡಿದ್ರೆ ಬರುತ್ತೆ. ಅದಕ್ಕೆ ನಾವೇನಂತೇವೆ, ಬಜೆಟ್ ಸೆಷನ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಬಜೆಟ್ ಸೆಷನ್. ಸೊ ಬಜೆಟ್ ಸೆಷನ್ ಅಲ್ಲಿ ಯಾವಾಗ ನರೇಂದ್ರ ಮೋದಿ ಗವರ್ನಮೆಂಟ್ ಇಷ್ಟು ದುಡ್ಡು ಬೇಕು ಅಂತ ಕೇಳುತ್ತೆ, ಆ ಟೈಮಲ್ಲಿ ಲೋಕಸಭಾದನ್ನ ಕಮ್ಮಿ ಕೂಡ ಮಾಡಬಹುದು, ಕ್ಯಾನ್ಸಲ್ ಕೂಡ ಮಾಡಬಹುದು. ಈ ಪವರ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಫಿನಾನ್ಷಿಯಲ್ ಕಂಟ್ರೋಲ್. ಅಂಡ್ ಇಫ್ ಇನ್ ಕೇಸ್ ದೇರ್ ಇಸ್ ನೋ ಮನಿ, ಗವರ್ನಮೆಂಟ್ ಕ್ಯಾನ್ ಡೂ ನಥಿಂಗ್. ಸರ್ಕಾರ ಏನಾದ್ರು ಮಾಡ್ಬೇಕಂತ ಇದ್ರೆ ದುಡ್ಡು ಇರಬೇಕು. ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಸ್ಕೂಲ್, ಗವರ್ನಮೆಂಟ್ ಹಾಸ್ಪಿಟಲ್ಗೆ ದುಡ್ಡು ಬೇಕಾಗುತ್ತೆ. ದುಡ್ಡೇ ಕೊಡಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಮೋರ್ ವೇ ಆಫ್ ಕಂಟ್ರೋಲಿಂಗ್ ದ ಗವರ್ನಮೆಂಟ್ ಓನ್ಲಿ. ಆಯ್ತಾ? ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಒನ್ ಇಸ್ ಕ್ವೆಶ್ಚನ್ ಹಾರ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ಹಾರ್ ಏನಪ್ಪಾ ಅಂದ್ರೆ, ಪ್ರತಿ ಒಂದು ಸೆಷನ್ ಆಫ್ ದ ಪಾರ್ಲಿಮೆಂಟ್ ಅಲ್ಲಿ ಕ್ವೆಶ್ಚನ್ ಹಾರ್ ಇರುತ್ತೆ. ಆ ಟೈಮಲ್ಲಿ ಜನ ಗವರ್ನಮೆಂಟ್ ಗೆ ಪ್ರಶ್ನೆ ಮಾಡಬಹುದು. ಅಲ್ಲಿರುವಂತ ಎಂಪಿಗಳು ಗವರ್ನಮೆಂಟ್ ಗೆ ಪ್ರಶ್ನೆ ಮಾಡಬಹುದು, ಅಥವಾ ಪರ್ಟಿಕ್ಯುಲರ್ ಮಿನಿಸ್ಟರ್ಸ್ ಗೆ ಪ್ರಶ್ನೆ ಮಾಡ್ತಾರೆ. ಅಂಡ್ ಮಿನಿಸ್ಟರ್ ಹ್ಯಾಸ್ ಟು ಗಿವ್ ದ ಆನ್ಸರ್. ಅವರು ಉತ್ತರ ಕೊಡ್ಲೇಬೇಕು. ಅಂಡ್ ದಿಸ್ ಇಸ್ ದ ಟೈಮ್ ವರ್ ಹೈಯೆಸ್ಟ್ ಅಟೆಂಡೆನ್ಸ್ ಇಸ್ ರೆಕಾರ್ಡೆಡ್. ಪಾರ್ಲಿಮೆಂಟ್ ಸೆಷನ್ಸ್ ಅಲ್ಲಿ ಅತಿ ಹೆಚ್ಚು ಅಟೆಂಡೆನ್ಸ್ ಇರೋದು ಈ ಟೈಮ್ ಅಲ್ಲಿ. ಕ್ವೆಶ್ಚನ್ ಹಾರ್ ಅಂದ್ರೆ ಏನು? ದ ಎಂಪಿಸ್ ಹ್ಯಾವ್ ದ ಅಥಾರಿಟಿ ಟು ಕ್ವೆಶ್ಚನ್ ದ ಮಿನಿಸ್ಟರ್ಸ್ ಆಫ್ ದ ಗವರ್ನಮೆಂಟ್. ಅಂಡ್ ಇದನ್ನ ನಾವು ಕ್ವೆಶ್ಚನ್ ಹಾರ್ ಅಂತ ಕರಿತೇವೆ. ಜೊತೆಗೆ ಇನ್ನೊಂದು ಹಾರ್ ಇದೆ, ಅದನ್ನ ಝೀರೋ ಹವರ್ ಅಂತ ಕರಿತೇವೆ. ಝೀರೋ ಹಾರ್ ಅಂದ್ರೆ ಏನು? ಇಲ್ಲಿ ಕೂಡ ಕ್ವೆಶ್ಚನ್ ಮಾಡ್ತಾರೆ ಗವರ್ನಮೆಂಟ್ ಮಿನಿಸ್ಟರ್ಸ್ ಮೇಲೆ, ಬಟ್ ದ ಮಿನಿಸ್ಟರ್ ಹ್ಯಾಸ್ ದ ರೈಟ್ ಟು ಆನ್ಸರ್ ಆರ್ ನಾಟ್ ಆನ್ಸರ್. ಅವ್ನು ಬೇಕಿದ್ರೆ ಉತ್ತರ ಕೊಡ್ಬೋದು, ಇಲ್ಲಾಂದ್ರೆ ಉತ್ತರ ಕೊಡದೇ ಇರ್ಬೋದು. ಸೊ ಝೀರೋ ಹಾರ್ ಏನ್ ಅಷ್ಟು ಎಫೆಕ್ಟಿವ್ ಆಗಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಕ್ವೆಶ್ಚನ್ ಹಾರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಮಾಡಿದ್ರೆ ಮಿನಿಸ್ಟರ್ ಉತ್ತರ ಕೊಡ್ಲೇಬೇಕಾಗತ್ತೆ. ಸೊ ಇದೆಲ್ಲ ಏನಿದೆ, ಯು ಕ್ಯಾನ್ ಸಿ ಆಲ್ ದಿಸ್ ಆಕ್ಟಿವಿಟೀಸ್ ಏನಿದೆ, ಇದ್ರಿಂದ ಏನಾಗುತ್ತೆ, ಎಕ್ಸಿಕ್ಯೂಟಿವ್ ನ ನಮ್ಮ ಪಾರ್ಲಿಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ದೀಸ್ ಆರ್ ವೇಸ್ ಇನ್ ವಿಚ್ ದ ಎಕ್ಸಿಕ್ಯೂಟಿವ್ ಕ್ಯಾನ್ ಕಂಟ್ರೋಲ್, ದ ಪಾರ್ಲಿಮೆಂಟ್ ಕ್ಯಾನ್ ಕಂಟ್ರೋಲ್ ದ ಗವರ್ನಮೆಂಟ್. ಅದೇ ತರ ಇವಾಗ ಪಾರ್ಲಿಮೆಂಟ್ ಕೂಡ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗೊತ್ತಿದೆ,
ನೀವು ಸೆಷನ್ಸ್ ನ ನೋಡಿದ್ರೆ ಕಿಚ್ಚಾಡ್ತಿರ್ತಾರೆ ಕಾಗೆಗಳ ತರ ಸೆಷನ್ಸ್ ಒಳಗೆ. ಸೊ ಅದನ್ನ ಕಂಟ್ರೋಲ್ ಮಾಡಕ್ ಏನ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಹೌಸ್ ಅಲ್ಲಿ ಲೋಕಸಭಾ ಅಂಡ್ ರಾಜ್ಯಸಭಾದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ. ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಹೆಡ್ ಮಾಸ್ಟರ್ ತರ ಅಥವಾ ಸ್ಕೂಲ್ ಅಲ್ಲಿ ಕ್ಲಾಸ್ ಟೀಚರ್ ತರ. ಸೊ ಅವ್ರು ಏನ್ ಮಾಡ್ತಾರೆ, ಮಿಕ್ಕಿದ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಲೋಕಸಭಾದಲ್ಲಿ ಪ್ರಿಸೈಡಿಂಗ್ ಆಫೀಸರ್ ನ ನಾವು ಸ್ಪೀಕರ್ ಅಂತ ಕರಿತೇವೆ ಅಂಡ್ ರಾಜ್ಯಸಭಾದಲ್ಲಿ ನಾವು ಅವ್ರನ್ನ ಚೇರ್ ಪರ್ಸನ್ ಅಂತ ಕರಿತೇವೆ. ಚೇರ್ ಪರ್ಸನ್ ನೆನ್ಪಿಟ್ಕೊಳ್ಳಿ, ಲೋಕಸಭಾ ಸ್ಪೀಕರ್ ಲೋಕಸಭಾ ಎಂಪಿ ಆಗಿರ್ತಾರೆ. ಈ ವಿಲ್ ಬಿ ಎಲೆಕ್ಟೆಡ್ ಫ್ರಮ್ ದ ಎಲೆಕ್ಟೆಡ್ ಫ್ರಮ್ ದ ಎಂಪಿಸ್ ಆಫ್ ಲೋಕಸಭಾ, whereas ರಾಜ್ಯಸಭಾ chairman is always the vice president of India. He is the ex officio chairman of ರಾಜ್ಯಸಭಾ. ಸೊ ರಾಜ್ಯಸಭಾ ಪ್ರಿಸೈಡಿಂಗ್ ಆಫೀಸರ್ ಯಾರು, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಲೋಕಸಭಾ ಸ್ಪೀಕರ್ ಯಾರು, ಎಲೆಕ್ಟ್ ಆಗ್ತಾರೆ. ಓಕೆ, ಲೋಕಸಭಾ ಮೆಂಬರ್ಸ್ ಹೋಗಿ ಎಲೆಕ್ಟ್ ಮಾಡ್ಕೊಬಿಡ್ತಾರೆ. ಜೊತೆಗೆ ಒನ್ ಮೋರ್ ಥಿಂಗ್ ಇಸ್ ದಟ್ ಆಂಟಿ ಡಿಫೆಕ್ಷನ್ ಲಾ. ಆಂಟಿ ಡಿಫೆಕ್ಷನ್ ಲಾ ಇದೆ. ಆಂಟಿ ಡಿಫೆಕ್ಷನ್ ಅಂದ್ರೆ ಏನು, ಆಯಾ ರಾಮ್ ಗಯಾ ರಾಮ್ ಅನ್ನೋ ಒಂದು ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇದೆ ಹಿಸ್ಟ್ರಿಯಲ್ಲಿ. ಅದೇನಪ್ಪಾ ಅಂದ್ರೆ, ನೀವು ಇವತ್ತು ಬಿಜೆಪಿ ಎಂಪಿ ಆಗಿ ಎಲೆಕ್ಟ್ ಆಗ್ತೀರಾ. ಬಿಜೆಪಿ ನಿಮ್ಗೆ ಪಾರ್ಟಿ ಟಿಕೆಟ್ ಕೊಡ್ತು, ನೀವು ಅಲ್ಲಿಂದ ಎಂಪಿ ಆದ್ರಿ. ನೆಕ್ಸ್ಟ್ ಡೇ ನೀವ್ ಏನ್ ಮಾಡ್ತೀರಾ, ಬಿಜೆಪಿನ ಬಿಟ್ಟು ಸೀದಾ ಕಾಂಗ್ರೆಸ್ಗೆ ಹೋಗಿ ಕೂತ್ಕೊಬಿಡ್ತೀರಾ. ಇಲ್ಲ ನಾಳೆಯಿಂದ ನಾನು ಕಾಂಗ್ರೆಸ್ ಎಂಪಿ ಅಂತ. ಸೊ ಆತರ ಮಾಡೋ ಹಾಗಿಲ್ಲ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಬಿಜೆಪಿ ಎಂಪಿ ಕೆನಾಟ್ ಗೋ ಟು ಕಾಂಗ್ರೆಸ್ ಎಂಪಿ. ಇದನ್ನು ನಾವು ಆಂಟಿ ಡಿಫೆಕ್ಷನ್ ಅಂತ ಕರಿತೇವೆ. ದಿಸ್ ಇಸ್ ಆಲ್ಸೋ ನಾಟ್ ಅಲೌಡ್ ಇನ್ ಹಿಸ್ಟ್ರಿ. Okay, and the last one is, if a person is defected, that is decided by the presiding officer of that particular house. ನಾನು ಏನ್ ಹೇಳ್ತಾ ಇದ್ದಾನೆ, ಇವತ್ತು ನೀವು ಬಿಜೆಪಿ ಎಂಪಿ ಆಗಿ ಎಲೆಕ್ಟ್ ಆದ್ರೆ ನಾಳೆ ಕಾಂಗ್ರೆಸ್ ಎಂಪಿ ಆಗೋ ಕೂತ್ಕೊಳ್ಳೋ ಹಾಗಿಲ್ಲ. ದಟ್ ಈಸ್ ನಾಟ್ ಅಲೌಡ್. ದಿಸ್ ಇಸ್ ಕಾಲ್ಡ್ ಎಸ್ ಡಿಫೆಕ್ಷನ್. ಡಿಫೆಕ್ಷನ್ ಅಂದ್ರೆ ನಿಮ್ಮ ಪಾರ್ಟಿಗೆ ಮೋಸ ಮಾಡುದು. ನೀವು ನಿಮ್ ಪಾರ್ಟಿಗೆ ಮೋಸ ಮಾಡಿದ್ರೆ ಮಟಾಶ್. ಅದನ್ನ ನಾವು ಆಂಟಿ ಡಿಫೆಕ್ಷನ್ ಲಾ ಅಂತ ಕರಿತೇವೆ. ಇದ್ರದ್ದು ತುಂಬಾ ತರ ಟೈಪ್ಸ್ ಇದೆ ಆಂಟಿ ಡಿಫೆಕ್ಷನ್ ಅಲ್ಲಿ. ಫಸ್ಟ್ ಒನ್, ಚೇಂಜಿಂಗ್ ದ ಪೊಲಿಟಿಕಲ್ ಪಾರ್ಟಿ. ನೀವು ಪೊಲಿಟಿಕಲ್ ಪಾರ್ಟಿನ ಚೇಂಜ್ ಮಾಡಿದ್ರೆ ನೀವು ಡಿಫೆಕ್ಟ್ ಆಗ್ತೀರಾ. ನಾಳೆ ನಿಮ್ ಪೊಲಿಟಿಕಲ್ ಪಾರ್ಟಿ ಯಾವುದೋ ಒಂದು ಬಿಲ್ ನ ಪ್ರೊಡ್ಯೂಸ್ ಮಾಡ್ಬೇಕಂತ ಇದೆ. ದಿಸ್ ವಿಲ್ ಪ್ರೊಡ್ಯೂಸ್ ಅ ಬಿಲ್ ಇನ್ ದ ಪಾರ್ಲಿಮೆಂಟ್. ನೀವು ಅದ್ರ ಅಗೇನ್ಸ್ಟ್ ಆಗಿ ವೋಟ್ ಮಾಡಿದ್ರು ಕೂಡ ಮಟಾಶ್. ಇಫ್ ಯು ವೋಟ್ ಅಗೇನ್ಸ್ಟ್ ದ ಬಿಲ್, ನೀವು ಬೀಯಿಂಗ್ ದ ಪೊಲಿಟಿಕಲ್ ಪಾರ್ಟಿ ನೀವು ಅದನ್ನ ಸಪೋರ್ಟ್ ಮಾಡ್ಬೇಕು. ಕೆಟ್ಟದಾಗ್ಲಿ ಸರಿ ಇರ್ಲಿ ಸಪೋರ್ಟ್ ಮಾಡ್ಲೇಬೇಕು. ಇಫ್ ಇನ್ ಕೇಸ್ ಯು ಡೋಂಟ್ ಸಪೋರ್ಟ್, ಅಲ್ಲೂ ಕೂಡ ನಿಮ್ಮ ಆಂಟಿ ಡಿಫೆಕ್ಷನ್ ಅಲ್ಲಿ ರಿಮೂವ್ ಮಾಡಿ ಬಿಸಾಕ್ತಾರೆ. ಗೊತ್ತಿದ್ಯಾ, ಕರ್ಣ ಮತ್ತೆ ದುರ್ಯೋಧನ ಎಕ್ಸಾಂಪಲ್ ತಕೊಳ್ಳಿ. ದುರ್ಯೋಧನ ಅಧರ್ಮ ಮಾಡ್ತಾ ಇದ್ರು ಕೂಡ ಕರ್ಣ ಸಪೋರ್ಟ್ ಮಾಡ್ಬೇಕಿತ್ತು, ಮಿತ್ರತೆ. ಇಲ್ಲೂ ಕೂಡ ನೀವು ನಿಮ್ಮ ಪಾರ್ಟಿಗೆ ಲಾಯಲ್ ಆಗಿರ್ಬೇಕು. ಇನ್ ಕೇಸ್ ನಿಮ್ ಪಾರ್ಟಿ ಮಾಡುವಂತ ಆಕ್ಟಿವಿಟೀಸ್ ಅಲ್ಲಿ ನೀವು ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂದ್ರೆ ಯು ವಿಲ್ ಬಿ ಡಿಫೆಕ್ಟೆಡ್ ಫ್ರಮ್ ಯುವರ್ ಪರ್ಟಿಕ್ಯುಲರ್ ಪಾರ್ಟಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಆಂಟಿ ಡಿಫೆಕ್ಷನ್ ಲಾ. ಒಂದು, ನಿಮ್ ಪಾರ್ಟಿನ ನೀವು ಬಿಡೋ ಹಾಗಿಲ್ಲ. ಎರಡನೇದು, ನಿಮ್ ಪಾರ್ಟಿ ಯಾವ್ದಾದ್ರು ಡಿಸಿಷನ್ ತಗೊಂಡ್ರೆ ನೀವು ಅದಕ್ಕೆ ಇಲ್ಲ ಅನ್ನೋ ಹಾಗಿಲ್ಲ. ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಎಸ್ ವಾಟ್ ನೌ, ಆಂಟಿ ಡಿಫೆಕ್ಷನ್ ಲಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಪಾರ್ಲಿಮೆಂಟ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ಚಾಪ್ಟರ್. ಸೊ ಲೆಜಿಸ್ಲೇಚರ್ ಬಗ್ಗೆ NCERTs ಅಲ್ಲಿ ಮೆನ್ಷನ್ ಆಗಿರೋದು ಇಷ್ಟು. ಸೊ ನಾಳೆ ನಾವು ಜುಡಿಷಿಯರಿ ಬಗ್ಗೆ ಕಲಿಯೋಣ. ಭಾರತದ ನ್ಯಾಯಾಲಯ ಹೇಗ್ ವರ್ಕ್ ಆಗುತ್ತೆ, ಸುಪ್ರೀಂ ಕೋರ್ಟ್ ಹೇಗ್ ವರ್ಕ್ ಆಗುತ್ತೆ, ಹೈಕೋರ್ಟ್ ಹೇಗ್ ವರ್ಕ್ ಆಗುತ್ತೆ ಅಂತ ನಾಳೆ ವಿಡಿಯೋ ಹಾಕ್ತೇನೆ. ಜೈ.